ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಈಗ ಬಿತ್ತನೆ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆದರೆ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ರಸಗೊಬ್ಬರದ ಎದ್ದು ಕಾಣ್ತಾ ಇದೆ. ಬೀದಿಗಿಳಿದು ರೈತರು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾದ ಸಮಯಕ್ಕೆ ನೋಡಿ, ಮಳೆ ಬಂದಾಗ ಮಾತ್ರ ಬಿತ್ತನೆ ಕಾರ್ಯ ಆಗುತ್ತೆ ರೈತರದ್ದು, ಆ ರೀತಿಯ ಸಮಸ್ಯೆ ಇರುತ್ತೆ. ಈಗ ಹೇಗೋ ಮಳೆ ಚೆನ್ನಾಗಿ ಆಗ್ತಾ ಇದೆ, ಬಿತ್ತನೆ ಮಾಡುವ ಅಂತ ಹೇಳುವಂಥ ಸಂದರ್ಭದಲ್ಲಿ ಗೊಬ್ಬರದ ಕೊರತೆ ಎದ್ದು ಕಾಣ್ತಾ ಇದ್ರೆ ಬಿತ್ತನೆ ಹೇಗಾಗುತ್ತೆ, ಈ ರೀತಿಯ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇದ್ರ ಜೊತೆಗೆ ಕಳಪೆ ಬೀಜಗಳ ಒಂದು ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಆಗ್ತಾ ಇದ್ರೂ ಕೂಡ ಯಾಕೆ ರೈತರಿಗೆ ಮೋಸ ಆಗ್ತಾ ಇದೆ, ರೈತರನ್ನ ಸ್ಪಂದಿಸುವಂಥ ಕೆಲಸ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ ಅಂತೇಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾಕೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನೋದು, ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಇದೆ ರೈತರು. ಈಗ ಈ ಮುಂಗಾರು ಮಳೆ ಇದೆಯಲ್ಲ, ಈ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಸರಿಯಾದ ಸಮಯಕ್ಕೆ ಬೆಳೆನೇ ಬರೋದಿಲ್ಲ. ಎಕ್ಸಾಕ್ಟ್ ಟೈಮಲ್ಲೇ ಬೆಳೆ ಆಗಬೇಕು ಅಂದರೆ ನೀವು ಬಿತ್ತನೆ ಮಾಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಯೂರಿಯಾ ಗೊಬ್ಬರದ ಸಮಸ್ಯೆ ಎದ್ದು ಕಾಣ್ತಾ ಇದೆ. DAPದು ಕೂಡ ಸಮಸ್ಯೆ ಇದೆ. ಆಮೇಲೆ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ, ನಿಮಗೆ ಯೂರಿಯಾ ಅಥವಾ DAP ಬೇಕು ಅಂತೇಳಿದ್ರೆ ಪರ್ಯಾಯವಾಗಿ ಬೇರೆ ಗೊಬ್ಬರನ ತಗೋಬೇಕು ಅಂತೇಳಿ ಈ ರೀತಿಯ ಬೇಡಿಕೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸೊ ಇದೆಲ್ಲ ಸಮಸ್ಯೆಗೆ ಪರಿಹಾರ ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ರಸಗೊಬ್ಬರ ಗಲಾಟೆ, ಸಿಗುತ್ತಿಲ್ಲ ಯೂರಿಯಾ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಹಜವಾಗಿ ಖುಷಿ, ಸಂತಸ ಇದೆ. ಆದರೆ ಇದರ ಮಧ್ಯೆ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಗೊಬ್ಬರದ ಸಮಸ್ಯೆ ಇದೆ. ಮುಂಗಾರು ಮಳೆಯಿಂದ ಕೃಷಿ ಚಟುವಟಿಕೆ ಚುರುಕಾಗ್ತಾ ಇವೆ. ಸೊ ಬಿತ್ತನೆಗೆ ರಸಗೊಬ್ಬರ ಸಮಸ್ಯೆಯಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಧಾರವಾಡ, ಗದಗ್, ಹಾವೇರಿ ಮತ್ತೆ ವಿಜಯನಗರದಲ್ಲಿ ಈ ರೀತಿಯ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಯೂರಿಯಾ ಗೊಬ್ಬರಕ್ಕಾಗಿ ಅಂಗಡಿಯ ಮುಂದೆ ರೈತರು ಸಾಲುಗಟ್ಟಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ ಎದ್ದು ಅಂಗಡಿಯ ಮುಂಭಾಗದಲ್ಲಿ, ಅಂದರೆ ಎಲ್ಲೆಲ್ಲಿ ಗೊಬ್ಬರ ಸಿಗುತ್ತಲ್ಲ ಆ ಅಂಗಡಿಯ ಮುಂಭಾಗದಲ್ಲಿ ಇದ್ರೂ ಕೂಡ ಸಿಗ್ತಾ ಇಲ್ಲ. ಕೊಪ್ಪಳದಲ್ಲಿ ಪೂರೈಕೆ ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಮಳೆಯ ಕೊರತೆ ಇದೆ. ಅಲ್ಲಿ ನೋಡಿ, ಒಂದು ಕಡೆ ಮಳೆ ಚೆನ್ನಾಗಿದೆ, ಗೊಬ್ಬರದ ಸಮಸ್ಯೆ. ಇನ್ನೊಂದು ಕಡೆ ಗೊಬ್ಬರ ಓಕೆ ಅಂತಿದ್ರು ಕೂಡ ಮಳೆ ಸರಿಯಾಗಿಲ್ಲ. ಸೊ ಬಿತ್ತನೆ ವಿಳಂಬದಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಅಂದರೆ ಸರಿಯಾದ ರೀತಿಯಲ್ಲಿ ಬಿತ್ತನೆ ಡಿಲೇ ಆಗ್ತಾ ಇರೋದ್ರಿಂದಾಗಿ ಕೆಲವೊಂದು ಕಡೆ ರಸಗೊಬ್ಬರ ಸಿಗ್ತಾ ಇದೆ, ಕೆಲವೊಂದು ಕಡೆ ರಸಗೊಬ್ಬರ ಸಿಗ್ತಾ ಇಲ್ಲ. ಮಳೆ ಚೆನ್ನಾಗಿ ಆಗ್ತಾ ಇದೆ, ರಸಗೊಬ್ಬರದ ಸಮಸ್ಯೆ. ಇರಾಕ್ ಮತ್ತು ಅಮೆರಿಕದಿಂದ ಪೂರೈಕೆ ಕಡಿಮೆ ಆಗ್ತಿದೆ ಅಂಥೇಳಿ ಕೃಷಿ ಸಚಿವರೇನು ಹೇಳ್ತಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು, ಯೂನಿವರ್ಸಿಟಿ, ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಇದೆಲ್ಲ ಒಂದು ಕಡೆ. ಆದರೆ ನಮಗೆ ಏಪ್ರಿಲಿಂದ ಜುಲೈ ಎಂಡ್ಗೆ 6,80,000 ಬೇಡಿಕೆ ಇತ್ತು. 80,000 ಬೇಡಿಕೆ ಇತ್ತು. ಈಗಾಗಲೇ 6,60,000 ನಾವು ಸೇಲ್ ಮಾಡಿದ್ವಿ. 6,60,000 ಸೇಲ್ ಮಾಡಿದ್ವಿ. ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟನ್ನು ಸೇಲ್ ಮಾಡಿದ್ವಿ. ಇನ್ನೂ ನಮ್ಮ ಹತ್ರ 1,94,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಆದರೆ ಹಾವೇರಿನಲ್ಲಿ 36,000 ಬೇಡಿಕೆ ಇತ್ತು, 40,000 ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ, ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ. ಕಾರಣ ಮುಖ್ಯಮಂತ್ರಿಯವರು ಬಿಡುವಂದರು, ಜುಲೈನಲ್ಲೇ ಬಿಟ್ಟರು. 1 ತಿಂಗಳು ಅಡ್ವಾನ್ಸ್ ಆಯಿತು. ಕೃಷಿ ಚಟುವಟಿಕೆ 1 ತಿಂಗಳು ಅಡ್ವಾನ್ಸ್ ಆಯಿತು. ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ, DAP ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ, ಅದನ್ನು ನೋಡ್ಕೊಂಡು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ. ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಗ್ತಾರೆ. ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ. ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ. ಅಟ್ ಬಿಟ್ಟರೆ ಏನೂ ಇಲ್ಲ.
ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ, ರೈತರು ಇಡೀ 31 ಜಿಲ್ಲೆಯಲ್ಲಿ 224 ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಗೆ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆಗದಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೇ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ನಾನು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ. ನಮಗೆ ನಿಮ್ಮ ಸಹಕಾರ ಸಹಾಯ ಬೇಕಷ್ಟೇ, ಅದು ಬಿಟ್ಟು ಯಾವುದು ತೊಂದರೆ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮೈಸೂರು ಜಿಲ್ಲಾ ರೈತ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಇರುವಂತಹ ವರಕೂಡು ನಾಗೇಶ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಹಾಗೆಯೇ ರೈತ ಮುಖಂಡರು ನಾರಾಯಣ ರೆಡ್ಡಿ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ನಾರಾಯಣ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಬಾರಿ ಮಳೆ ಚೆನ್ನಾಗಿ ಆಗ್ತಾ ಇದೆ, ಸೊ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ನಾವು, ರೈತರಿಗೆ ಏನು ಸಮಸ್ಯೆ ಆಗಲ್ಲ ಈ ವರ್ಷ ಅಂಥೇಳಿ. ಆದರೆ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಏನು ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾಕಕ್ಕನ ಕಥೆ ಹೇಳ್ತಾರೆ. ಇವತ್ತು ಈಗ ಚಲನಸ್ವಾಮಿ ಅವರು ನಮ್ಮ ಮಂತ್ರಿಗಳು ಏನು ಹೇಳಿದ್ರು ಅಂದರೆ, ರೈತರು ರಸಗೊಬ್ಬರ ಕಡಿಮೆ ಮಾಡಲಿ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾವು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ. ಹಿಂದೆ ಯಾರು ರಸಗೊಬ್ಬರ ಯಾರಿಗೂ ಗೊತ್ತಿರಲಿಲ್ಲ. ಇದು ಇಂದಿರಾ ಗಾಂಧಿ ಅವರು 72ರಲ್ಲಿ ಹಸಿರು ಕ್ರಾಂತಿ ಆಹಾರ ಕೊರತೆ ಆಗಿದ್ದಾಗ ಪರಿಚಯ ಮಾಡಿದವರು ಅವರೇ, ಇದೇ ವಿಜ್ಞಾನಿಗಳೇ. ಇದು ರೈತರು ಯಾರು ಹೋಗಿ ಇದು ಮಾಡಿಲ್ಲ, ಇದೇ ವಿಜ್ಞಾನಿಗಳೇ. ನೀವು ಹಾಕಿ ಗೊಬ್ಬರ, ನೀವು ಯೂರಿಯಾ ಹಾಕಿ, ಫರ್ಟಿಲೈಸರ್ಸ್ ಹಾಕಿ, ನೀವು ಇನ್ನೊಂದು ಗೊಬ್ಬರ ಹಾಕಿ ಅಂತ ಹೇಳಿದವರು ಅವರೇ ಆದರು. ಇವತ್ತು ಹಾಕಬೇಡ್ರಿ ಬೆಳಿಬೇಡ್ರಿ ಅಂತ ಹೇಳೋವಂಥವ್ರು ಅವರೇ ಆಗಿದ್ದಾರೆ. ಇದು ಹೆಂಗಿದೆ ಅಂದರೆ, ಇವತ್ತು ನಾನು ಬೆಳಗ್ಗೆ ನಿಮ್ಮ ಇದರಿಂದ ವಾಹಿನಿಯಿಂದ ನಾನು ನಿನ್ನೆ ನೋಡಿದಾಗ ಕೆಲವು ವಾಹಿನಿಗಳಲ್ಲಿ ರಸಗೊಬ್ಬರ ಕೊರತೆ ಅಂತ ಹೇಳಿದಾಗ ಸುಮಾರು ಗದಗ್ನಲ್ಲಿ 3 ಕಿಲೋಮೀಟ್ರು ಕ್ಯೂ ನಿಂತಿದ್ದಾರೆ. ಹೌದು, ಗದಗ್ನಲ್ಲಿ, ಕೊಪ್ಪಳದಲ್ಲಿ ಕ್ಯೂ ನಿಂತಿದ್ದಾರೆ, ಹಾವೇರಿ ಎಲ್ಲ ಕಡೆನೂ ಆಗಿದೆ. ಈಗ ಏನಾಗ್ತಾ ಇದೆ ಅಂದರೆ, ಅಲ್ಲಿ ಸಮಸ್ಯೆ ಏನು ಹೇಳ್ತಾರೆ ರೈತರು ಅಂದರೆ, ಜೋಳ, ಮೆಕ್ಕೆಜೋಳ ಕೆಲವು ಎಲ್ಲ ಬೆಳೆ ಅರ್ಧ ಬೆಳೆ ಆಗಿದೆ, ಅವಾಗ ಯೂರಿಯಾ ನಾವು ಹಾಕಿಲ್ಲ ಅಂದರೆ ಬೆಳೆ ಬರೋದಿಲ್ಲ, ನಾವು ವರ್ಷದಿಂದ ವರ್ಷವರೆಗೂ ಕಾಯ್ಕೊಂಡು ನಾವು ಇವತ್ತು ಹಾಕೋಕ್ಕಾಗಲ್ಲ ಅಂತ ಹೇಳೋದು ಒಂದು ಕಡೆ ಇದೆ. ಮತ್ತು ಆಂಧ್ರ ಸರ್ಕಾರದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ರೈತ ಮುಖಂಡರು ಕೂಡ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮಲ್ಲೆಲ್ಲ ಕರೆಕ್ಟಾಗಿದೆ, ಗೊಬ್ಬರದಿಂದ ನಮಗೆ ಸಮಸ್ಯೆ ಇಲ್ಲ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ನಿನ್ನೆ ನಾನು ಹೋಗ್ತಾ ರೈತನೆಲ್ಲ ಸುಮಾರು ಮಾತಾಡಿಸ್ದೆ, ನಾನು ಟಿ ವಿಯಲ್ಲೆಲ್ಲ ನೋಡ್ಬಿಟ್ಟು ಯಾಕೆ ಹಿಂಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತೇಳಿ ಮಾತಾಡಿಸಿದಾಗ ಅಲ್ಲಿ ನಮ್ಗೆ ಏನು ಕಂಡು ಬಂತು ಅಂದರೆ, ಸರ್ಕಾರ ಯಾವ ಅವಧಿಗೆ ಎಷ್ಟು ಗೊಬ್ಬರ ಬೇಕು ಅಷ್ಟನ್ನು ಸ್ಟಾಕ್ ಮಾಡಿಲ್ಲ. ಸುಮ್ಮನೆ ಇವರು ಅಂಕಿ ಅಂಶ ಹೇಳ್ತಾ ಇದ್ದಾರೆ. ಅಂಕಿ ಅಂಶ ಹೇಳಿದ್ರೆ ಯಾಕೆ ಇದಾಗ್ತಾ ಇತ್ತು, ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಆಹಾರ ನಾವು ಇದು ಮಾಡ್ತೀವಿ ಅಂತ ಗೊತ್ತಿರ್ತದೆ, ರಾಜ್ಯದಲ್ಲಿ ಎಷ್ಟು ಗೊಬ್ಬರ ಬೇಕು ಅಂತ ಗೊತ್ತಿರ್ತದೆ. ಇವರು ಯಾವಾಗ ನೋಡಿದ್ರು ಯೂರಿಯಾಗೆ ಡಿಮ್ಯಾಂಡ್ ಆಗ್ತದೆ. ಈಗ ಕೇಳಿದ್ರೆ ಅಲ್ಲಿ ಚೀನಾ ಕೊಟ್ಟಿಲ್ಲ, ಜಪಾನ್ ಕೊಟ್ಟಿಲ್ಲ, ಇದು ಹೇಳೋಂಥದ್ದು ಸಮಸ್ಯೆ. ಇದು ಅದಕ್ಕೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, 2 ಸರ್ಕಾರಗಳು ನೇರ ಹೊಣೆ. ರೈತರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರ ಹೊಣೆ ಅವರೇ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗೇಶ್ ಅವರೀಗ ಮಳೆ ಬಂದಾಗ ಮಾತ್ರ ಬಿತ್ತನೆ ಕಾರ್ಯ ಆಗುತ್ತೆ, ರೈತರ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಒಂದು ವೇಳೆ ಮಳೆ ಸ್ವಲ್ಪ ಡಿಲೇ ಆಯಿತು ಅಂದರೆ ಸರಿಯಾದ ರೀತಿಯಲ್ಲಿ ಬೆಳೆ ಸಿಗೋದಿಲ್ಲ, ಕೈಗೆ ಬರೋದಿಲ್ಲ. ಆದರೆ ಹೇಗೋ ಈ ಬಾರಿ ಚೆನ್ನಾಗಿ ಮಳೆ ಆಗ್ತಾ ಇದೆ, ಬಿತ್ತನೆ ಕಾರ್ಯ ನಡೀತಾ ಇದೆ, ಅದರ ಮಧ್ಯೆ ಒಂದು ಗೊಬ್ಬರ ಬೇಕು ಅಂತ ಹೇಳಿದ್ರೆ ಈ ರೀತಿಯ ಸಮಸ್ಯೆ ಆದಾಗ ಯಾರ ನಿರ್ಲಕ್ಷ್ಯ ಇದೆ ಅಂತ ಹೇಳಿ? ಸರ್, ಇದು ನೇರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ರೈತರಿಗೆ ನೋಡಿ, ಮಳೆ ಬಿದ್ದಿಲ್ಲ ಅಂದರೆ ತೊಂದರೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಮಳೆ ಬಿದ್ದರೂ ಸಹ ಇವರು ಬಿತ್ತನೆ ಬೀಜ ಆಗಲಿ ಗೊಬ್ಬರ ಆಗಲಿ ಸರಿಯಾದ ಟೈಮ್ಗೆ ಕೊಡೋಕ್ಕಾಯ್ತಾ ಇಲ್ಲ. ಯೂರಿಯಾನ ಮೇಯ್ನಾಗಿ ಏನಂತಂದ್ರೆ, ಯೂರಿಯಕ್ಕೆ 266 ರೂಪಾಯಿ 270 ರೂಪಾಯಿ ಯೂರಿಯಾ ರೇಟ್ ಇದೆ. ಯೂರಿಯಾನ ಏನ್ ಮಾಡ್ತಾ ಇದ್ದಾರೆ ಇವರು, ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಬೇರೆ ಬೇರೆ ಎಲ್ಲಿ ಕಾಳಸಂತೆದಲ್ಲಿ ಮಾರಬೇಕು ಅದಕ್ಕೆ ಸಪೋರ್ಟಿಂಗ್ ಆಗಿ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನ ಇವ್ರು ಬೇಕು ಅಂತ ಇದು ಕಾಳಸಂತೆಯಲ್ಲಿ ಮಾರಿ ನಮ್ಗೆ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡಿ, ಮುಂಗಾರು ಚೆನ್ನಾಗಿದೆ, ರೈತರು ನಾವು ಖುಷಿ ಪಡ್ತಾ ಇದೀವಿ, ಮುಂಗಾರು ಚೆನ್ನಾಗಿದೆ, ಬೆಳೆ ಒಳ್ಳೇದಾಗಿ ಒಂದ್ ಸ್ವಲ್ಪ ಲಾಭ ಗಳಿಸುವಂತ ಅನ್ನೋ ಟೈಮಲ್ಲಿ ಇವರು ದೊಡ್ಡ ರೈತರಿಗೆ ಆಘಾತ ಉಂಟು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಅಕ್ಕಿಗೋಸ್ಕರ
ಸೊಸೈಟಿ ಮುಂದೆ ಕ್ಯೂ ಹೆಂಗ್ ನಿಲ್ತಾ ಇದೀವಿ, ಅದೇ ರೀತಿ ಯೂರಿಯಾ ಅಲ್ಲಿ ದುಡ್ಡು ಕೊಟ್ಬಿಡ್ತಾರಂತ ಯೂರಿಯಾ, DIP, ಪೊಟ್ಯಾಶ್, ಇದಕ್ಕೋಸ್ಕರ ರೈತರು ಹೊಡೆದಾಡ್ಕೊಂಡು ಸಾಯಂಗಾಗಿದೆ. ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು, ಕೂಲಿ ಸಿಗೋದನ್ನ ಬಿಟ್ಬಿಟ್ಟು ಹೋಗಿ ಯೂರಿಯಾ ತರೋದಕ್ಕೆ ನಾವು ಟೈಮ್ನ ನಾವು ಕಳಿಬೇಕಾಗಿದೆ. ನೋಡಿ, ಇದು ನೇರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅವರು ಇವ್ರ ಮೇಲೆ ಕತೆ, ಇವ್ರು ಅವ್ರ ಮೇಲೆ ಕತೆ ಕೂರಿಸ್ಬಿಟ್ಟು ಗೂಬೆ ಕೂರಿಸಿ ಇಲ್ಲಿ ರೈತರನ್ನ ಮಂಕ್ ಮಾಡ್ತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಸಹ ರೈತರಿಗೆ ನ್ಯಾಯ ಒದಗಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಸರ್. ಏನ್ ಕಾಳು ಸಂತೆಯಲ್ಲಿ ಮಾಡ್ತಾ ಇದ್ದಾರೆ ಇವರು, ಇಲ್ಲಿ ಕಾಣದ ಕೈಗಳಿವೆ. ಇದು ಕಾಣದ ಕೈಗಳಿಂದ ನಮ್ಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಸರ್. ಇದು ಹೆಸರು ಮಾತ್ರ ರೈತರು ಬಳಸ್ಕೊಳ್ಳುವಾಗ ರೈತರು ಮುನ್ನೆಲೆಗೆ ಬರ್ತಾರೆ, ಸರಿಯಾದ ಸಮಯಕ್ಕೆ ಏನು ಪೂರೈಕೆ ಮಾಡಬೇಕು ಆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ, ವೆಲ್ಕಮ್ ಮಾಡಿಬಿಡ್ತೀನಿ. ಗ್ರೀನ್ ಬ್ರಿಗೇಡ್ ಸಂಚಾಲಕರಾಗಿರುವಂಥ ರಘು ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿಮಗೆ ಏನು ಅನಿಸುತ್ತೆ, ಯಾಕೆ ಈ ಒಂದು DAP ಆಗಿರ್ಬೋದು ಅಥವಾ ಯೂರಿಯಾ ಗೊಬ್ಬರ ಯಾಕೆ ಕೊರತೆ ಕಾಣ್ತಾ ಇದೆ ಅಂತ? ಇದು ಮುಖ್ಯವಾಗಿ ಪ್ರೊಡಕ್ಷನ್ನೇ ಕಡಿಮೆ ಮಾಡಿದ್ದಾರೆ. ಇದು ಏನು ಸರ್ಕಾರಗಳ ಒಂದು ಬದ್ಧತೆ ಏನು, ಇದು ಇವತ್ತು ಗಲಾಟೆ ಆಗೋದಲ್ಲ, ಪ್ರತಿ ವರ್ಷ ಇದೆ. ಒಂದ್ಸರಿ ಸಮಸ್ಯೆ ಆಗುತ್ತೆ, ಏನೋ ಸಮಸ್ಯೆ ಆಗೋದು ಒಂದ್ಸರಿ ಆಗುತ್ತೆ, ಪ್ರತಿ ವರ್ಷ ಇದೇ ಸಮಸ್ಯೆ ರಿಪೀಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರ ಏನು ನಡೆಸ್ತಾ ಇದ್ದಾರೆ, ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅವರು ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಕೆಲಸನ ಮಾಡ್ತಾ ಇದ್ದಾರೆ. ಇವರು ವ್ಯಾಪಾರ ಮಾಡೋದರಲ್ಲಿ ನಿರತರಾಗಿದ್ದಾರೆ, ಆಫೀಸರ್ಸ್ ಆಗಲಿ ಅಧಿಕಾರಿಗಳು, ಮೇನ್ ರಾಜಕಾರಣಿಗಳು. ಒಬ್ಬ ಏನು ಮಂತ್ರಿಗೆ ಒಂದು ಪ್ರಜ್ಞೆ ಇರಬೇಕು, ಇಂಥ ಸಮಯದಲ್ಲಿ ಇಂಥ ದಾಸ್ತಾನು ಇರೋ ಥರ ಮಾಡಬೇಕು. ಅಂದರೆ ಇದನ್ನು ಇದ್ದಕ್ಕಿದ್ದಂಗೆ ಉತ್ಪತ್ತಿ ಆಗೋದಿಲ್ಲ. ಇಂಥ ದಿವಸ ಇಂಥ ಗೊಬ್ಬರ ಇಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಿರ್ತದೆ ಅವ್ರಿಗೆ, ಎಲ್ಲ ಲೆಕ್ಕಾಚಾರ ಸರ್ಕಾರದಲ್ಲಿ ಇದಕ್ಕೆ ಮುಂಚೆ ಇರ್ತಿದೆ. ಅಷ್ಟು ಇದೆಯಾ ಸ್ಟಾಕ್ ಅಂತ ಕೇಳಿದಾರ, ಯಾರನ್ನ ಕೇಳಿ ನೋಡಿ ನೀವು. ಏನೋ ಇದಕ್ಕೆ ಮುಂಚೆ ಕ್ರಾಸ್ ಚೆಕ್ ಮಾಡಿದಾರಾ ಮಿನಿಸ್ಟರ್ ಆದವರು ಅಥವಾ ಸೀನಿಯರ್ ಆಫೀಸರ್ಸ್ ಯಾರಾದರೂ ಇದ್ರ ಬಗ್ಗೆ ಯಾರಿದ್ದಾರೆ ಜವಾಬ್ದಾರಿ ಇರೋರು, ಯಾರಾದರೂ ಕೇಳಿದಾರಾ? ಇಷ್ಟು ಪ್ರತಿ ವರ್ಷ ಈ ಥರ ಗಲಾಟೆ ಆಗುತ್ತಪ್ಪ, ರೈತರ ಶಾರ್ಟೇಜ್ ಆಗುತ್ತೆ, ಈಗ ಯಾವಾಗಲೂ ಇದು ಇರಬಾರ್ದು ಅನ್ನೋ ಇವ್ರಿಗೆ ತಲೆಲೇ ಇರೋದಿಲ್ಲ. ಇವ್ರಿಗೆ ಬರೀ ಏನೋ ಅವರ ಏನು ಅಧಿಕಾರ ಸಿಕ್ತು ಅಂದರೆ, ಅಧಿಕಾರಿ ಆಗಲಿ ರಾಜಕಾರಣಿ ಆಗಲಿ, ಅದನ್ನು ಅನುಭವಿಸಿ ಅದರಲ್ಲಿ ಬರೋ ರೆವಿನ್ಯೂಲ್ಲಿ ಇವರು ನಿರತರಾಗಿರ್ತಾರೆ ಹೊರತು ಯಾವುದೇ ಒಬ್ಬ ಅಧಿಕಾರಿಗೆ ಆಗಲಿ ರಾಜಕಾರಣಿಗೆ ಏನು ಮಂತ್ರಿಗೆ ಆಗಲಿ ಇದ್ರ ಬಗ್ಗೆ ಕಾಳಜಿ ಇಲ್ಲದೇ ಇರೋದೇ ಇದಕ್ಕೆ ಕಾರಣ. ಯಾಕಂದರೆ ಇವು ತುಂಬ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಕಾಲ. ಹೋದ ವರ್ಷ ಎಷ್ಟು ತೊಗೊಂಡ್ರು ರೈತರು, ಎಷ್ಟು ಶಾರ್ಟೇಜ್ ಆಗಿತ್ತು, ಎಷ್ಟು ಸ್ಟಾಕ್ ಬಂದಿದೆ ಫಸ್ಟ್ ಅನೌನ್ಸ್ ಮಾಡಬೇಕು. ಅಟ್ಲೀಸ್ಟ್ ಬರೋ ವರ್ಷ ಇಷ್ಟು ಬೇಕಾಗುತ್ತೆ, ಇಷ್ಟು ಬರ್ಲಿಕ್ಕೆ ಕಾರಣ ಅಕಸ್ಮಾತ್ ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇರ್ಬೋದು. ಕೇಂದ್ರ ಸರ್ಕಾರ ಸರಿಯಾಗಿ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡದೇ ಇರ್ಬೋದು. ಸಬ್ಸಿಡಿ ಇದು ತುಂಬ ದೊಡ್ಡ ವಿಚಾರ, ದೊಡ್ಡ ಒಂದು ಅಮೌಂಟು. ಏನು ಯೂರಿಯಾದಲ್ಲಿ ಬರೀ ನಮಗೆ ಒಂದು 300 ರೂಪಾಯಿಗಂತ ರೈತರಿಗೆ 250 ರೂಪಾಯಿ 270 ರೂಪಾಯಿ ಅದರ MRP ಇರ್ತದೆ. 300 ರೂಪಾಯಿ ಅಂತಲೇ ನಾವು ಅದನ್ನು ಲೆಕ್ಕ ಹಾಕ್ಕೊಳ್ತೀವಿ. 300 ರೂಪಾಯಿಗೆ ಒಂದು ಮೂಟೆ ಕೊಡೋಕ್ಕೆ ಆಗೋದಿಲ್ಲ. ಮಿಕ್ಕಿ ಸಬ್ಸಿಡಿ ಕೊಡ್ತಾ ಇದ್ದಾರೆ, 1000 ರೂಪಾಯಿ, ಇದರ ಹೆಚ್ಚು ಕಮ್ಮಿ 9 ಪಟ್ಟು ಸಬ್ಸಿಡಿ ಕೊಡ್ತಿದ್ದಾರೆ ಸರ್ಕಾರ. ಕೊಟ್ಟು ಯಾಕೆ ಹಿಂಗೆ ಅನ್ಸ್ಕೊತೀರಾ? ಫಸ್ಟೇ ಪ್ರಿಪೇರ್ ಮಾಡ್ಕೊಳ್ಳಿ, ಅಥವಾ ಡಿಕ್ಲೇರ್ ಮಾಡಿ, ನೀವು ಬಳಸಬಾರ್ದು, ಕಮ್ಮಿ ಬಳಸಿ ಅಂತ ಪ್ರಿಪೇರ್ ಮಾಡಿ. ಹೋಗಿ ಜಗಳ ಮಾಡಿ ಯಾಕೆ ಮಾಡ್ಕೊತೀರಾ ರೈತರನ್ನ? ಇದನ್ನು ನೆಕ್ಸ್ಟು ಏನು ಈ ವರ್ಷ ಆಗ್ತಾಯಿದೆ, ಇದಕ್ಕೆಲ್ಲ ನೇರ ಕಾರಣ ಅಧಿಕಾರಿಗಳ ಮತ್ತು ಏನು ಮಂತ್ರಿನೇ ನೇರ ಹೊಣೆ ಆಗ್ತಾರೆ. ಯಾಕಂದರೆ ಅವ್ರ ಜವಾಬ್ದಾರಿ ಅದು. ಏನು ರಸಗೊಬ್ಬರ ದಾಸ್ತಾನನ್ನು ಸರಿಯಾಗಿ ಮಾಡ್ಕೊಳ್ಬೇಕಾಗಿತ್ತು. ಎಸ್ ನಾರಾಯಣ್ ಸರ್, ಈಗ ಈ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಅಂದರೆ ಈ ವಿತರಣಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ? ಅಂದರೆ ಸ್ಪಂದಿಸುವಂಥ ಕೆಲಸ ಆಗ್ತಾ ಇದೆ ಹೇಗೆ? ಅಲ್ಲಿನೂ ಕ್ಯೂ ನಿಲ್ಬೇಕಂತ ಪರಿಸ್ಥಿತಿ ಇರುತ್ತೆ? ರೈತ ಸಂಪರ್ಕ ಕೇಂದ್ರ ಇಲ್ಲ, ಪ್ರೈವೇಟ್ ಅಂಗಡಿಗಳೆಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ತಾರೆ. ಆದರೆ ಏನು ಅಂತಂದರೆ ಸರ್ಕಾರ ರೈತ ಸಂಪರ್ಕದಲ್ಲಿ ಗೊಬ್ಬರ ಸಿಗೋದಿಲ್ಲ. ಅಲ್ಲಿ ಎಲ್ಲ ಕಡೆ ರೈತರ ಸಂಪರ್ಕದಲ್ಲಿ ಕೆಲವು ಗೊಬ್ಬರ ಸಿಗುತ್ತೆ, ಕೆಲವು ಬೀಜ ಸಿಗುತ್ತೆ, ಕೆಲವು ಬೀಜ ಸಿಗಲ್ಲ. ಆದರೆ ಪ್ರೈವೇಟ್ ಅಂಗಡಿಗಳು ಇದ್ದಾವೆ, ಲೈಸೆನ್ಸ್ ಕೊಟ್ಟಿರ್ತಾರೆ. ಪ್ರೈವೇಟ್ ಅಂಗಡಿಗಳಲ್ಲಿ ಔಷಧಿಗಳು ಗೊಬ್ಬರಗಳು ಎಲ್ಲ ಮಾರ್ತಾ ಇದ್ದಾರೆ. ಅದರಲ್ಲೂ ಕೆಲವು ಕಳಪೆ ಗೊಬ್ಬರಗಳೆಲ್ಲ ಮಾಡ್ತಾ ಇದ್ದಾವೆ ಅಂತ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಈ ಥರ ಡಿಮ್ಯಾಂಡ್ ಬಂದಾಗ ಏನು ಮಾಡ್ತಾರೆ ಅಂದರೆ ಸೃಷ್ಟಿಗೆ ಕಾಯ್ಕೊಂಡಿರ್ತಾರೆ. ಏನು ಅಂತಂದ್ರೆ ನಾನು ಹೇಳೋದು, ಸರ್ಕಾರ ಕೂಡ ಯೋಗ್ಯತೆ ಇದ್ದರೆ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ನಮ್ಗೆ ಅದು ಗೊತ್ತಿಲ್ಲ ಯಾವ ಸರ್ಕಾರ. ಇವ್ರು ಸುಮ್ಮನೆ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ನಮಗೆ ಬೇಕಾಗಿಲ್ಲ. ಕೊಡಂಗಿದ್ರೆ ಕೊಡಲಿ, ಕೊಡಲ್ಲ ಅಂದರೆ ಬೇಡ ಬಿಟ್ಬಿಡಿ. ಕೊಡಲ್ಲ ರೀ, ನಾವು ಇಲ್ಲಿಂದ ಇವತ್ತಿಂದ ಆಚೆಗೆ ರಸಗೊಬ್ಬರ ರೈತರಿಗೆ ಯಾರು ವಿತರಣೆನೂ ಮಾಡಲ್ಲ ಅಂದರೆ ಬಿಡಲಿ. ನಾವು ಬೆಳೆಯೋದು ಬೇಡ, ರೈತರು ಏನು ಮಾಡಬೇಕು? ಬೆಳೆಯೋದು ಬೇಡ. ಮನೆಗೆ ಎಷ್ಟು ಬೇಕು ಅಷ್ಟು ಮನೆಗಿರೋ ಗೊಬ್ಬರನ ಹಾಕ್ಕೊಂತೀವಿ, ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂತೀವಿ, ಆರಾಮಾಗಿ ಊಟ ಮಾಡ್ಕೊಂತೀವಿ. ನಮ್ಗೇನಾಗಬೇಕು? ನಾವು ಎಲ್ಲ ಕೂಲಿಗೆ ಹೋಗ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂಡು ನಾವು ಕೂಲಿಗೆ ಹೋಗ್ತೀವಿ. ಎಲ್ಲ ನಾವು ಕಟ್ಟಡ ಕಾರ್ಮಿಕರಿಗೋ, ಇವತ್ತು ಕಟ್ಟಡ ಕಾರ್ಮಿಕರಿಗೆ ಇನ್ನೊಬ್ರಿಗೆಲ್ಲ ಇದಿದೆ, ಏನು ಬೇಕಲ್ಲ ಸಬ್ಸಿಡಿ ಇದೆ. ರೈತನಿಗೆ ಎಲ್ಲಿದೆ ಇವತ್ತು? ಸುಮ್ಮನೆ SSC ಕಟ್ರಿ, ಅದು ಕಟ್ರಿ, ಇದು ಕಟ್ರಿ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಫಸಲ್ ಬಿಮಾದ ಅಷ್ಟೇ, ಇನ್ಸೂರೆನ್ಸ್ ಕಟ್ಟಬೇಕಾದ್ರೆ ಕಟ್ಟಿಸ್ಕೊಂತಾರೆ, ಕೊಡಬೇಕಾದಾಗ ಇಲ್ಲ. ಅಲ್ಲಿ ಸರಿ ಇಲ್ಲ, ಕಂಪ್ಯೂಟ್ರು ಸರ್ವರ್ ಪ್ರಾಬ್ಲಮ್ ಐತೆ, ಅಲ್ಲಿ ಬರ್ರಿ, ಇಲ್ಲಿ ಹೋಗ್ರಿ, ಇಲ್ಲಾಂದರೆ ಬೆಂಗಳೂರಿಗೆ ಹೋಗ್ರಿ, ಸೆಂಟ್ರಲ್ ಕೇಂದ್ರಕ್ಕೆ.
ನೀವು ಅಂತ ಹೇಳ್ತಾರೆ. ಇವತ್ತು ಮೊನ್ನೆ 3 ದಿವಸದಲ್ಲೇ ನಮ್ಮ ಬಸವರಾಜ ರಾಯರೆಡ್ಡಿ ಅವರಿಗೆ ನಮ್ಮ ಸಂಘಟನೆಯಿಂದ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಗೆ ಇಷ್ಟು ಬೇಕು ಅಂತ, ಪ್ರತಿಯೊಂದು ಜಿಲ್ಲೆಯಲ್ಲೂ ಇಷ್ಟಿಷ್ಟು ರಸಗೊಬ್ಬರ ಬೇಕು ಅಂತ ಹೇಳಿ ಮೊದಲೇ ಗೊತ್ತಿರ್ತದೆ. ಈ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಮಿನಿಸ್ಟರ್ದು ಎಷ್ಟು ಪಾತ್ರ ಇದೆಯೋ ಅದ್ರ 100 ಪಟ್ಟಷ್ಟು ಅಧಿಕಾರಿಗಳಿದೆ. ಕಡಿಮೆ ಪೂರೈಕೆ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಈಗ ಗೊತ್ತಿದ್ರು ಕೂಡ ಕಡಿಮೆ ಮಾಡೋದು ಯಾಕೆ ಅಂತ ಸರ್, ಈ ಕಾಳಸಂತೆಯಲ್ಲಿ ಬೇಕಾದ ಕಡೆ ಇವಾಗ ನಮಗೆ ಒಂದು ಸರಿ ಹೋದ 2ನೇ ವರ್ಷದಲ್ಲಿ ಏನೋ ಮೋದಿಯವರು ಹೇಳ್ತಾ ಇದ್ರು ಒಂದು ಯಾವುದೋ ನ್ಯೂಸ್ ಚಾನಲಲ್ಲಿ, ಈ ಯೂರಿಯಾನೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಉಪಯೋಗಿಸ್ತಾರೆ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಅಂತ ಹೇಳ್ಬಿಟ್ಟು ನಾವು ಬೇವಿನ ಎಣ್ಣೆ ಬೆರೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಬೇವಿನ ಎಣ್ಣೆ ಮಿಶ್ರಿತ ಮಾಡಿ ಕೊಡ್ತೀವಿ, ಅದಕ್ಕೆಲ್ಲ ಹೋಗಲ್ಲ ಅಂತ. ಅದೇನು ಬೇವಿನ ಎಣ್ಣೆ ಬೆರೆಸ್ತಾರೋ ಇಲ್ಲೋ ಯಾರು ಗೊತ್ತು, ಅವ್ರು ಹೇಳಿದ್ದು ನಾವು ಕೇಳಿದ್ದು. ಇವತ್ತು ಆ ಪರಿಸ್ಥಿತಿ ಇದೆ. ಅದರಿಂದ ನಾನು ಹೇಳೋದು ಏನು ಅಂತಂದರೆ, ಸರ್ಕಾರ ಸರಿಯಾಗಿ ಪೂರೈಕೆ ಆದರೆ ಮಾಡಲಿ, ಇಲ್ಲ ಅಂದರೆ ಬೇಡ. ನಮಗೂ ಉತ್ತರ ಕೊಡೋಕ್ಕಾಗಲ್ಲ ನಾವು ಯಾರಿಗೂ. ಯಾಕೆ ಹೀರೆ ಸಿಕ್ಕಲ್ಲ, ಯಾಕೆ ಗೊಬ್ಬರ ಸಿಕ್ಕಲ್ಲ, ಅವ್ರಿಗೆ ಫೋನ್ ಮಾಡಿರಿ ಇವ್ರಿಗೆ ಫೋನ್ ಮಾಡಿರಿ ಅಂತ ಹೇಳ್ತಾರೆ ನಮ್ಮ ಕಾರ್ಯಕರ್ತರು. ಅದರಿಂದ ಸರಿಯಾಗಾದರೆ ಮಾಡಲಿ, ಇಲ್ಲಾಂದರೆ ಬೇಡ ಅಂತ ಹೇಳೋದು ನಾನು ಅಷ್ಟೇ, ನನ್ನ ಒಂದು ಅನಿಸಿಕೆ ಅದು. ಹಾಗೆ ಸರ್, ಈಗ ಯೂರಿಯಾ ಬೇಕೇ ಬೇಕಾ ಹೇಗೆ ಅಂದರೆ ಯಾವ್ಯಾವ ಹಂತದಲ್ಲಿ ಅದನ್ನು ಬಳಸ್ಕೊಳ್ಳಲಾಗುತ್ತೆ? ಸರ್, ಈಗ ನಮ್ಮ ಸ್ನೇಹಿತರು ರೆಡ್ಡಿ ಸರ್ ಹೇಳ್ದಂಗೆ ಮೊದಲು ನಾವು ಯಾವುದೇ ರೀತಿಯಾದ ಗೊಬ್ಬರ ಬಳಸ್ತಾ ಇರಲಿಲ್ಲ. ಈಗ ನಾವೇನು ಈಗ ಒಂದು 15-20 ವರ್ಷದಿಂದ ನಾವು ವ್ಯವಸಾಯ ಮಾಡ್ತಾ ಇದ್ದೋ, ನಾವು ಯಾವುದೇ ರಾಗಿಗೆ ಆಗಲಿ ಬೇರೆದಕ್ಕಾಗಲಿ ಗೊಬ್ಬರನ ಕಡಿಮೆ, ಎಲ್ಲೋ 1 ಮೂಟೆ 1 ಎಕರೆ 2 ಎಕರೆಗೆ 1 ಮೂಟೆ ತತ್ತಾ ಇದ್ದೋ ಅಷ್ಟೇ. ಯೂರಿಯಾ ಇದೆಲ್ಲ ಯಾರು ನಮ್ಮ ರೈತರು ನಾವು ತಂದ್ವಾ, ಜಾರಿಗೆ ತಂದವಾ? ಯೂರಿಯಾ ಇದೆ 10-26 ಇದೆ, ಇದೆಲ್ಲ ಹಾಕಿ ಚೆನ್ನಾಗಿ ಬೆಳೀರಿ ಅಂತ ಹೇಳ್ಕೊಟ್ಟವ್ರು ಇವ್ರೆ. ಈಗ ಹೇಳ್ತಾರೆ ಸಾವಯವ ಬೆಳೀರಿ. ಈಗ ಏನಂತಂದ್ರೆ ಇವ್ರಿಗೆ ಗೊಂದಲ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಾವು ಅಧಿಕಾರಿಗಳು ಕೇಳಿದ್ರೆ, ಒಂದು ಮರಕ್ಕೆ, ಒಂದು ತೆಂಗಿನ ಮರಕ್ಕೆ ಎಷ್ಟು ಕೆಜಿ ಹಾಕ್ಬೇಕು ಅಂತಾರೆ ಅಂದ್ರೆ 10 ಕೆಜಿ ಗೊಬ್ಬರ ಹಾಕಿ ಅಂತಂತಾರೆ. 10 ವರ್ಷದ ಮೇಲ್ಪಟ್ಟಕ್ಕೆ 5ರಿಂದ 10 ಕೆಜಿ ಗೊಬ್ಬರ ಹಾಕಿ ಅಂತಂದ್ರೆ ಒಂದು ಮರಕ್ಕೆ. ನಾವೆಲ್ಲ ಯಾರು ರೈತರು 10 ಕೆಜಿ ಹಾಕಿದ್ರೆ ನಾವು ಹೊಲ ಮನನ್ನು ಮಾರ್ಕೋಬೇಕಾಯ್ತದೆ ಸರ್. ನಾವು ಹಾಕ್ತಾ ಇರೋದು ಎಲ್ಲೋ ಒಂದು ಅರ್ಧ ಕೆಜಿ 1 ಕೆಜಿ ಹಾಕ್ತಿವಿ. ಅಧಿಕಾರಿಗಳು ಸರ್ ನುಸಿ ರೋಗ ಬಂದಿದೆ ಅಂದ್ರೆ ನೀವು ಗೊಬ್ಬರ ಸರಿಯಾಗಿ ಕಟ್ಟಿಲ್ಲ, ನೀವು ರಾಸಾಯನಿಕ ಗೊಬ್ಬರನ 10 ಕೆಜಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ನ್ಯಾಚುರಲ್ ಸಾವಯವ ಬೆಳಿಬೇಕೋ ಇಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಬೆಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಗೊಂದಲ. ನೋಡಿ, ಇದ್ರ ಬಗ್ಗೆ ಸರ್ಕಾರ ಮೊದಲು ಚಿಂತನೆ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ರೈತರು ನಿಜವಾಗ್ಲೂ ಅಪ್ಪ ಅಮ್ಮನ ಗಲಾಟೆಯಲ್ಲಿ ಕೂಸು ಬಡವಾದಂಗೆ ನಾವು ರೈತರು ಬೀದಿ ಪಾಲಾಗಂತ ಸ್ಥಿತಿ ಬಂದಿದೆ. ಇವತ್ತು ತೆಂಗಿನ ತೋಟ ನೋಡಿ, ನಮ್ಮ 130 ತೆಂಗಿನ ಮರ ಇದೆ. ನನಗೆ ತಿಂಗಳಿಗೆ 20-25 ಸಾವಿರ ರೂಪಾಯಿ ಸಿಗ್ತಾ ಇತ್ತು. ಇವಾಗ 2,000 ರೂಪಾಯಿ ಸಿಗ್ತಿಲ್ಲ. ಎಲ್ಲ ನುಸಿ ರೋಗ ಬಂದ್ಬಿಟ್ಟು ತೆಂಗಿನ ಮರಗಳೆಲ್ಲ ಒಟ್ಟಾಗ್ಬಿಟ್ಟಿದೆ. ಮೈಸೂರು ಜಿಲ್ಲೆ ಮಳೆ ಜಾಸ್ತಿ ಆಗಿರೋದು ಸರ್ ಇಲ್ಲ, ಇದು ರೋಗ ಜಾಸ್ತಿ ಆಗಿದೆ. ಇದು ಹೆಂಗೆ ಅಂತಂದ್ರೆ ಇವ್ರು ಯಾವುದೇ ಇಲಾಖೆಯವರು ತೋಟಗಾರಿಕೆ ಕೃಷಿ ಹೆಂಗೆ ಅಂದ್ರೆ ಒಂದೊಂದು ಇಲಾಖೆಗೂ ಅವ್ರಿಗೆ ಕೋಆರ್ಡಿನೇಷನ್ ಇಲ್ಲ. ಕೃಷಿ ಇಲಾಖೆಗೆ ತೋಟಗಾರಿಕೆಗೆ ಕೋಆರ್ಡಿನೇಷನ್ ಇಲ್ಲ, ತೋಟಗಾರಿಕೆಯವ್ರಿಗೆ ಕೃಷಿ ಮೇಲೆ ಇಲ್ಲ. ಅವ್ರನ್ನ ಹೆಂಗೆ ಅಂತಾರೆ ಅವ್ರು ತಪ್ಪಿಸ್ಕೊಳಕ್ಕೆ ಏನ್ ಮಾಡಬೇಕು ಅದೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರೈತರಿಗೆ ನೋಡಿ ಸುಮ್ಮನೆ ಅಧಿಕಾರಿಗಳಿಗೆ ಕಾರ್ ಕೊಟ್ಟಿದ್ದಾರೆ, ವ್ಯಾನ್ ಕೊಟ್ಟಿದ್ದಾರೆ. ಯಾರು ಬಂದು ನಂದು ಮೈಸೂರು ತಾಲೂಕು ವರ್ಣ ಕ್ಷೇತ್ರ, CM ಅವ್ರ ಕ್ಷೇತ್ರ, ನಾನು ಎಷ್ಟು ಬಾರಿ ಹೋಯ್ತೀನಿ ಅವ್ರನ್ನ ಕೇಳಕ್ಕೆ ಅಧಿಕಾರಿಗಳಂದ್ರೆ ಎಲ್ಲರೂ ಸರ್ ನಮ್ಗೆ ಅಲ್ಲಿ ಮೀಟಿಂಗ್ ಅದ ಇಲ್ಲಿ. ಯಾರು ರೈತರಿಗೆ ಯಾವುದೇ ಜಮೀನಲ್ಲಿ ಬಂದು ಯಾವುದೇ ಮಣ್ಣನ್ನು ಪರೀಕ್ಷೆ ಯಾವುದೇ ಆಗ್ಲಿ, ಯಾವ್ದು ತೆಂಗಿನ ಮರಕ್ಕೆ ಏನ್ ರೋಗ ಇದೆ ಇದುವರೆಗೂ ಎಲ್ಲೂ ಮಾಡಿಲ್ಲ ಸರ್, ಮಾಡಿಲ್ಲ. ಜೊತೆಗೆ ಏನಂತಂದ್ರೆ ಅವ್ರ ಅಧಿಕಾರಿಗಳು ಏನಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಈಗೇನ್ ಸರ್ಕಾರ ಎಲ್ಲ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಸರ್, ಇಲ್ಲಿ ಅವ್ರ ಗ್ಯಾರಂಟಿನಾರ ಮಾಡ್ಕೊಳ್ಳಿ ಇನ್ನೊಂದಾರ ಮಾಡ್ಕೊಳ್ಳಿ. ಅಧಿಕಾರಿಗಳು ಏನಂತಾರೆ ಅಂದ್ರೆ ನಮ್ ಕೆಲಸ ಮಾಡಕ್ಕೆ ನಮಗೆ ಸ್ಟಾಫೇ ಇಲ್ಲ ಅಂತ ಹೇಳ್ತಾ ಇದಾರೆ. ಪ್ರತಿ ಜಿಲ್ಲೆಲೂ ಇದೆ ತೊಂದರೆ. ನಮ್ಮ ಮೈಸೂರು ಜಿಲ್ಲೆಲೂ ಅದೇ ಹೇಳ್ತಾರೆ. 4 ಜನ ಕೆಲಸ ಮಾಡೋರು ಸರ್ ಒಬ್ಬರೇ ಇರೋದು, ಅವ್ರು ಹೆಂಗ್ ಬಂದು ನೋಡ್ತಾರೆ ಅಂತ ಅವರೇ ಹೇಳ್ತಾರೆ. 3 ಜಿಲ್ಲೆನ 3 ಹೋಬಳಿನ ಒಬ್ಬರು ನೋಡ್ಕೊತಾ ಇದಾರೆ. ಕೃಷಿ ಸಹಾಯಕ ಅಧಿಕಾರಿಗಳು ಒಬ್ಬರು ನೋಡ್ಕೊತಾ ಇದಾರೆ ಅಂತ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ. ಇದಕ್ಕೆ ಯಾರು ಹೊಣೆ? ನಾವು ಹೊಣೆನಾ ಸರ್? ಇವ್ರು ಗೆಲ್ಲಿಸೋದಲ್ಲ, ಅದಕ್ಕೆ ನಾವು ಹೊಣೆ ಆಗ್ಬೇಕಾ? ನಿಜವಾಗ್ಲೂ ಸರ್ ಇದು ಹೇಳ್ಕೋಬಾರ್ದು, ಹೇಳ್ತಿರೋದಾಗಿದೆ. ರೈತರದ್ದು ಕಷ್ಟ ಯಾರಿಗೂ ಹೇಳ್ಬಾರ್ದು. ನೋಡಿ, ಇದು ಈ ಪತ್ರಿಕೆನ 4ನೇ ತಿಂಗಳು 7ನೇ ತಾರೀಕು ನಾವು ಕೃಷಿ ಸಚಿವರು ಕೊಟ್ಟಿದ್ದೀವಿ. ಏನಂತ? ಗೊಬ್ಬರದ ವಿಚಾರವಾಗಿ ಕೊಟ್ಟಿದ್ದೀವಿ ನೋಡಿ ಸರ್. ಅವ್ರು ಹೇಳ್ತಾರೆ 6,80,00,000 ಟನ್ಸ್ ಗೊಬ್ಬರ ಬಂದಿತ್ತು, 6,70,000 ಟನ್ನು ತೀರೋಗಿದೆ ಅಂತ ಲೈವ್ ಅಲ್ಲಿ ನೋಡಿದೆ ನಾನು. ಹಂಗಾದ್ರೆ ಜನ ಯಾಕೆ ಸರ್ ಕ್ಯೂ ಹೋಗಿ ನಿಂತ್ಕೋತಾ ಇದ್ರು? ಸುಮ್ಮನೆ ಅವ್ರಿಗೆಲ್ಲ ಹುಚ್ಚ ಬಂದು ಈಗ ಹೆಂಗಂತಂದ್ರೆ ಗೊಬ್ಬರ ಕೊಡೋದ್ರೆ ಸ್ಟಾಕ್ ಮಾಡ್ಕೊಳ್ತಿರ್ಬಹುದು ಸರ್. ಇದೆಲ್ಲ ಕಾಳ್ ಸಂತೆದಲ್ಲಿ ಮಾರ್ತಾ ಇದ್ದೀರಾ, ಕಾಳ್ ಸಂತೆಯಲ್ಲಿ ಮಾಡ್ತಾ ಇದಾರೆ ಸರ್. ಇದು ಗೊತ್ತಾಗುತ್ತೆ, ನೀವೇ ನೋಡಿ. 95% ಗೊಬ್ಬರ ಕೊಟ್ಟಿದೀವಿ ರೈತರಿಗೆ ಅಂತ ಅವರೇ ಹೇಳಿದ್ರು ಲೈವ್. ಜೊತೆಗೆ ಇನ್ನೊಂದೇನು ಹೇಳಿದ್ರು, ಇಲ್ಲಿ ಎಲ್ಲರನ್ನು ಕಣ್ಣು ಓಡಿಸಂತ ಕೆಲಸ ಸಾವಯವ ಬೆಳೀರಿ ಅಂತ ಹೇಳ್ತಾ ಇದೀವಿ ಅಂತ ಅವರೇ ಹೇಳಿದ್ರು. 2 ಪಾಯಿಂಟ್ ಅವರೇ ಹೇಳಿದ್ರೆ ನಾವು ಯಾವ್ದು ತಗೋಬೇಕು? ಇದು ಎಲ್ಲೋಯ್ತಾ ಇದೆ ಗೊಬ್ಬರ? ಹಂಗಾರೆ 6 ಲಕ್ಷ ಟನ್ ಗೊಬ್ಬರ ಎಲ್ಲೋಯ್ತು?
ಅದು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗಕ್ಕೆ ಅವರು ದುಡ್ಡು ಏನು ಮಾಡಬೇಕು ಅಂತ ಎಲ್ಲರೂ ಅಧಿಕಾರಿಗಳು, ಈ ರಾಜಕಾರಣಿಗಳೇ ಮೂಲ ಸರ್ಕಾರಣ. ನಾವು ರೈತ ಮುಖಂಡರುಗಳು, ರೈತರು ಹೋರಾಟ ಮಾಡಿ ನೋಡಿ, ಈ ಥರ ಲೆಟರ್ ಕೊಟ್ಟರೆ ಇದಕ್ಕೇನು ಕಿಮ್ಮತ್ ಕೊಡಲ್ಲ ಅವರು. ನಾವು ಒಂದು ದಿನ ಎಲ್ಲ ಕಾಯ್ಕೊಂಡು 4 ಗಂಟೆಗೆ ಸಚಿವರು 2 ಗಂಟೆಗೆ ಬರ್ತಾರೆ ಅಂತಂದ್ರೆ ಅವ್ರು ಬರೋದೇ 5 ಗಂಟೆ 6 ಗಂಟೆ ಅಲ್ಲಿ ಗಂಟೆ ಕೂತ್ಕೊಂಡು, ಇದೇ ನಮ್ಮನೆ ಕೆಲಸ ಕೊಟ್ಟಿರೋದಿಲ್ಲ, ನಾವು ಎಲ್ಲರಿಗೂ ಕೊಟ್ಟರು ಇದಕ್ಕೆ ಏನು ಕಿಮ್ಮತ್ತು ಕಾಸ್ಗೂ ಸಹ ಇದಕ್ಕೆ ಪ್ರಯೋಜನ ಆಯ್ತಲ್ಲ ಸರ್. ಈ ನಮ್ಮ ನೋವು ಯಾರಿಗೂ ಹೇಳಕ್ ಆಯ್ತಲ್ಲ, ಆ ರೀತಿ ಸಮಸ್ಯೆ ಸರ್. ರೈತರು ಯಾರು ಕಾಳಸಂತೆಯಲ್ಲಿ ಮಾರಲ್ಲ, ಇದು ಲೋಡ್ಗಟ್ಲೆ ಕಾಳಸಂತೆಯಲ್ಲಿ ಹೋಗೋದು. ರೈತರಿಗೆಲ್ಲ 1 ಮೂಟೆ 2 ಮೂಟೆ ಸಿಕ್ಕಿದ್ರೆ ಸಾಕು. ಅವ್ರ ಬೆಳೆಗೆ ಎಷ್ಟು ಬೇಕಷ್ಟೇ. ರೈತರು 1 ಮೂಟೆ ಎತ್ಕೊಳ್ಳೋ ಯಾರು ಕಾಳಸಂತೆ ಮಾರಕ್ಕಾಗಲ್ಲ. ಇಲ್ಲ ರೈತ ಇನ್ನೊಬ್ರು ರೈತನ ಕೊಡ್ಬೋದು ಬಿಟ್ರೆ, ಈಗ ನಾನು ಬೇಕಾದ್ರೆ ತಗೊಂಡು ನಮ್ಮ ಮನೆಗಿದ್ರೆ ರಘು ತಗೊಂಡೋಗಪ್ಪ ಅಂತ ನಾನು ಹೇಳ್ಬೋದು, ರಘು ಮನೆಗಿದ್ರೆ ನನಗೆ ಕೊಡ್ಬೋದು. ಆದ್ರೆ ಕಾಳಸಂತೆ ಇಲ್ಲ ಅಂದ್ರೆ ಲೋಡ್ಗಟ್ಲೆ ಹೋಗ್ತಾವಲ್ಲ, ಅದು ಕಾಳಸಂತೆ ಆಗೋದು. ಅಂದ್ರೆ ಅವಾಗ ರೇಟ್ ಜಾಸ್ತಿ ಮಾಡ್ತಾರೆ ಹೇಗೆ? ಅವಾಗ ನಮಗೆ ಸ್ಟಾಕ್ ಸಿಕ್ಕಲ್ಲ, ನಮ್ಗೆ ಇಂಡೆಂಟ್ ಬರಲ್ಲ. ಮೊದಲಿಗೆ ಕೃಷಿ ಇದರಲ್ಲಿ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನೇ ಇರೋದಿಲ್ಲ. ಫಸ್ಟ್ ಪಾಯಿಂಟ್ ಡೀಲರ್ಗಳದ್ದು ತುಂಬ ಲಾಭಿ ಇದೆ. ಕೆಲವು ತುಂಬ ಪ್ರಭಾವಿ ಡೀಲರ್ಗಳು ಕೂಡ ಇದ್ರ ಸುತ್ತಿ ಬಳಸಿ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ. ಡೀಲರ್ಗಳ ಹತ್ರ ಸ್ಟಾಕ್ ಇದ್ದೇ ಇರ್ತೈತೆ. ಇವಾಗ ಈ ವಿಷಯ ಮುಗಿದ್ಮೇಲೆ ಮೋಸ್ಟ್ಲಿ ತೋರಿಸ್ಕೊಳ್ಳೋದಿಲ್ಲ ಅವ್ರು ನಮ್ಮ ಹತ್ರ ಇದೆ ಅಂತ. ಆದರೆ ಪ್ರತಿಯೊಂದು ಪ್ರೈವೇಟ್ ಅಂಗಡಿನಲ್ಲಿ ಇದು ಸಿಕ್ಕುವಂಥ ಕೆಲಸ ಆಗುತ್ತೆ. ಯೂರಿಯಾ ಸಿಗದೇ ಇರ್ಬೋದು, ಅಂದರೆ ಬೇರೆ ಗೊಬ್ಬರಗಳು ಸಿಗ್ತವೆ. ಯೂರಿಯಾಗೆ ಮೋಸ್ಟ್ಲಿ ಟೋಟಲ್ ಏನು ಮಾಹಿತಿ ಪ್ರಕಾರ ಪ್ರೊಡಕ್ಷನ್ ಕಮ್ಮಿ ಮಾಡಿದ್ದಾರೆ. ಜೊತೆಗೆ ಏನು ಕಾಳಸಂತೆ ಅನ್ನೋ ವಿಚಾರ ಬಂದುಬಿಟ್ಟು ಈ ಪ್ರೈವೇಟು ಏನು ಅಂಗಡಿನಲ್ಲಿ ಸಿಗ್ತಾ ಇದೆ, ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಸಿಕ್ಕೋದಿಲ್ಲ. ಆದರೆ ಪ್ರೈವೇಟ್ ಅಂಗಡಿಗಳಲ್ಲಿ ಸಿಗುತ್ತೆ ಕೆಲವು ಗೊಬ್ಬರಗಳು. ಇದನ್ನು ಆ ಕೃಷಿ ಸಂಪರ್ಕ ಕೇಂದ್ರಗಳು ಅಲ್ಲಿನ ಮ್ಯಾನೇಜ್ ಮಾಡೋಂಥ ಸಂಸ್ಥೆ ಇರ್ತಕ್ಕಂಥ ಪ್ರಭಾವಿಗಳ ಒಂದು ಇದರಿಂದ ಡೀಲರ್ಗಳು ಹೆಚ್ಚು ಕಮ್ಮಿ ಅಲ್ಲಿಂದ ಉಟ್ಕೊಂಡಿರ್ತಾರೆ, ಏನೋ ಗೊಬ್ಬರನ ಪ್ರೈವೇಟ್ ಅಂಗಡಿಲಿಂದ. ಇದು ಒಂದು ಮುಖ್ಯವಾದ ಕಾರಣ. ಡೀಲರ್ಗಳು ಕೂಡ ಇದರಲ್ಲಿ ಪಾತ್ರ, ಯೂರಿಯಾ ಪಾತ್ರ ಇರ್ಬೋದು, ಇಲ್ಲದೆ ಇರ್ಬೋದು. ಮಿಕ್ಕಿದ ರಸಗೊಬ್ಬರಗಳಿಗೆ ಡೀಲರ್ಗಳ ಪಾತ್ರ ತುಂಬ ದೊಡ್ಡದಾಗಿರ್ತದೆ. ರೈತರು ಏನು ಮಾಡಬೇಕೀಗ? ರೈತರಿಗೆ ಈಗ ಆಲ್ಟರ್ನೇಷನ್ ಮಾಡಬೇಕಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಡಿಪೆಂಡ್ ಆಗೋದು ಕೂಡ ತಪ್ಪೇ. ಏನು ರಸಗೊಬ್ಬರ ಬಿಟ್ಟು ಪರ್ಯಾಯ ವ್ಯವಸ್ಥೆ? ಹೌದು. ಈಗ ಪರಿಹಾರ ವ್ಯವಸ್ಥೆ ಇವಾಗ ಸುತ್ತಿ ಬಳಸಿ ನಾವು ಪ್ರೊಡಕ್ಷನ್ನೇ ಬರೋದಿಲ್ಲ. ಏನು ನಾವು ಆರ್ಗ್ಯಾನಿಕ್ ಅಂತ ಹೋಗ್ತೀವಿ, ನಮ್ಮ ಶ್ರಮಕ್ಕೆ ತಕ್ಕನಾದ ಅಲ್ಲಿ ಫಸಲು ಬರೋದಿಲ್ಲ. ಆ ಕಾರಣವಾಗಿ ಅದನ್ನು ಬರ್ತಾ ಡ್ರಾಪ್ ಮಾಡ್ತಾರೆ. ಈಗ ಯಾಕೆ ಬೆಳಿಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಡ್ತಿದೆ. ಯೂರಿಯಾ ಲಿಮಿಟೇಷನ್ ಕಮ್ಮಿ ಮಾಡೋದಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಈಗ ನಾವು ರೈತರು ತಿಳ್ಕೊಬೇಕಾಗ್ತಿದೆ, ಎಷ್ಟು ಬಳಸಬೇಕು, ನಾವು ಪ್ರಿಪೇರ್ ಮಾಡ್ಕೊಳ್ಳೋಂಥ ಬೇರೆ ವಿಧಾನ ನೋಡ್ಕೊಳ್ಬೇಕಾಗ್ತಿದೆ. ಎಸ್, ಮಾತಾಡೋಣ. ಪ್ರಮುಖವಾಗಿ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈಗ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿದೆ, ಆದರೂ ಕೂಡ ಗೊಬ್ಬರದ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಯಾರ ನಿರ್ಲಕ್ಷ್ಯ ಅನ್ನೋದು ಈಗ ಇರುವಂಥ ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಹೇಗೆ ಅಂದರೆ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. 3-3ರಿಂದ 4 ಕಿಲೋಮೀಟರ್ ತನಕ ರೈತರು ನಿಲ್ಲುವಂಥ ಪರಿಸ್ಥಿತಿ. ಬಟ್ ಈ ಒಂದು ಸಮಯ ಮೀರ್ತು ಅಂದರೆ ಕೈಗೆ ಮತ್ತೆ ಸರಿಯಾದ ರೀತಿಯಲ್ಲಿ ಬಿತ್ತನೆ ಮಾಡೋಕ್ಕಾಗಲ್ಲ, ಕೈಗೆ ಬೆಳೆನೂ ಸಿಗೋದಿಲ್ಲ. ಈ ರೀತಿಯ ಸಮಸ್ಯೆ ಇದೆ, ಯಾಕೆ? ಇದಕ್ಕೆ ಸರ್ಕಾರಗಳು ಪೂರ್ವ ಸಿದ್ಧತೆ ಆಗಬೇಕು. ಮುಂಗಾರು ಬಿತ್ತನೆಗೆ ಮುಂಚೆ ಬೇಸಿಗೆಯಲ್ಲಿ ನಮಗೆ ಮುಂದಿನ ಟಾರ್ಗೆಟ್ ಬಿತ್ತನೆಯನ್ನು ಮಾಡಲಿಕ್ಕೆ ನಮ್ಮ ಉತ್ಪಾದನೆ ಎಷ್ಟು ಬೇಕಾಗಿರುತ್ತೆ. ಈಗ 25-26ಕ್ಕೆ ಎಷ್ಟು ಉತ್ಪಾದನೆಯನ್ನು ಟಾರ್ಗೆಟ್ ಇಟ್ಕೊಂಡಿರ್ತೀವೋ ಅದಕ್ಕೆ ತಕ್ಕನಾದ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರ ಇದಕ್ಕೆ ವ್ಯವಸ್ಥಿತವಾಗಿ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೋಬೇಕು. ಇದು ಸಿದ್ಧತೆಯನ್ನ ಈಗ ರೈತರು ಬಿತ್ತನೆ ಮಾಡುವಾಗ ಏನು ಗಡಿಬಿಡಿಯಲ್ಲಿ ಇರುವಾಗ ಇವರು ಅಲ್ಲಿಂದ ತರಿಸ್ಕೊಡ್ತೀವಿ, ಇಲ್ಲಿಂದ ತರಿಸ್ಕೊಟ್ಟಿದ್ದೀವಿ, ಈಗ ಸರಿ ಮಾಡ್ತೀವಿ, ಇದು ಸಂದರ್ಭ ಅಲ್ಲ. ಇದು ಸರ್ಕಾರಗಳ ಮೂರ್ಖತನದ ಪರಮಾವಧಿ. ಎರಡನೇದು ಏನು ಬಹಳ ಮುಖ್ಯವಾದ ಕಾರಣ ಅಂದ್ರೆ, ಈಗ ಯುದ್ಧ ಆಗ್ಬಿಟ್ಟಿದೆ ಅರಬ್ ರಾಷ್ಟ್ರಗಳಲ್ಲಿ, ಅದಕ್ಕೆ ಕೊರತೆ ಉಂಟಾಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ. ಸರ್, ಮಾತಾಡ್ತೀನಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಮಾತಾಡ್ತೀವಿ ಒಂದು ನಿಮಿಷ. ನಾರಾಯಣ್ ಸರ್, ಈಗ ಪ್ರಮುಖವಾಗಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ. ಈಗ ರೈತರಿಗೆ ಇದೆ, ನೀವು ಹೇಳಿದ್ರೆ ಕಳ್ಳಸಂತೆ ಇರುತ್ತೆ ಅಂಥೇಳಿ. ಅಂದರೆ ಆವಾಗ ಅಂದರೆ 2-3 ತಿಂಗಳ ಬಿಟ್ಟು ಆವಾಗ ಅದನ್ನು ಮಾರಲಾಗತ್ತೆ, ಡಬಲ್ ರೇಟ್ ಆಗುತ್ತೆ. ಆವಾಗ ರೈತರಿಗೆ ಸಮಸ್ಯೆ ಆಗುತ್ತೆ. ಆವಾಗ ಸರಿಯಾದ ಸಮಯಕ್ಕೆ ಮಳೆ ಬೇರೆ ಇರೋದಿಲ್ಲ, ಅಪರೂಪಕ್ಕೆ ಮಳೆ ಆಗುತ್ತೆ. ಆವಾಗ ರೈತರಿಗೆ ತಾನೇ ಸಮಸ್ಯೆ ಆಗೋದು. ಇವು ರೇಟು ಜಾಸ್ತಿ ಹಾಕ್ತಾರೆ, ಆಮೇಲೆ ನೀವು ಅಂದ್ಕೊಂಡಂಗೆ ಬೆಳೆನೂ ಕೂಡ ಬರೋದಿಲ್ಲ. ಸೊ ಈ ನೇರವಾಗಿ ರೈತರ ಮೇಲೆ ತಾನೇ ಪ್ರಭಾವ ಬೀರೋದಿದೆಯಲ್ಲ ಸರ್. ಈಗ ನೇರವಾಗಿ ರೈತರ ಮೇಲೆ ಪ್ರಭಾವ ಬೀಳ್ತದೆ, ಅದು ಒಪ್ಕೊಳ್ಳೋಣ. ಇವತ್ತು ಏನು ಯುದ್ಧ ಆ ದೇಶದಲ್ಲಿದ್ದ ಈ ದೇಶದಲ್ಲಿದ್ದ ಅಂತ ಹೇಳ್ತಾರೆ.
ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಹಾವೇರಿಯಲ್ಲಿ ಗೋಲಿ ಮರ ಆಗಿದೆ, ಎಲ್ರಿಗೂ ಗೊತ್ತಿದೆ. ಆಗೆಲ್ಲ ಇದ್ದುಗಳೇನಾಗಿರಲಿಲ್ಲ. ಆದರೆ ಉದ್ದೇಶಪೂರ್ವವಾಗಿ ರಸಗೊಬ್ಬರ ಕೊರತೆ ಮಾಡಬೇಕು ರೈತರಿಗೆ ಅಂತೇಳಿ ಉದ್ದೇಶಪೂರ್ವವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಒಂದು ಮನಸ್ಸಿಗೆ ಬರ್ತದೆ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಹೋಬಳಿ ಮಟ್ಟದಲ್ಲಿ ಯಾವ್ಯಾವ ಹೋಬಳಿಯಲ್ಲಿ ಎಷ್ಟೆಷ್ಟು ಎಕರೆ ಜಮೀನಲ್ಲಿ ಏನೇನು ಬಿತ್ತನೆ ಬೀಳ್ತದೆ ಅಂತ ಪ್ರತಿ ವರ್ಷ ಅವರಿಗೆ ಅಂಕಿಅಂಶ ಇರ್ತದೆ. ಎಷ್ಟು ರಸಗೊಬ್ಬರ ಬೇಕು, DAP ಎಷ್ಟು ಬೇಕು, ಯೂರಿಯಾ ಎಷ್ಟು ಬೇಕು, ಬೇರೆ 10-26 ಈ ಪೊಟ್ಯಾಶ್ ಗೊಬ್ಬರಗಳೆಲ್ಲ ಎಷ್ಟೆಷ್ಟು ಏನೇನು ಬೇಕು ಅಂತ ಗೊತ್ತಿರ್ತದೆ. ಇದ್ರ ಜೊತೆಯಲ್ಲಿ ಅಂದರೆ ಕಮರ್ಷಿಯಲ್ ಕ್ರಾಪ್ ಏನಿರ್ತದೆ, ದ್ರಾಕ್ಷಿ ಬೆಳೆ, ಇಂಥ ಬೆಳೆಗಳಿಗೆಲ್ಲ ಎಷ್ಟು ಬೇಕು ಅಂತ ಇರ್ತದೆ. ಆ ಕಮರ್ಷಿಯಲ್ ಕ್ರಾಪ್ಗಳಿಗೆಲ್ಲ ಏನಾಗ್ತದೆ ಅಂದರೆ ಅಕಸ್ಮಾತ್ ಒಂದು ವಾರ ಲೇಟಾಗಾದರೂ ಹಾಕ್ಬೋದು. ಆದರೆ ಇದು ಮಳೆ ಆಶ್ರಿತ ಬೆಳೆ ಏನಿರ್ತದೆ ಅದಕ್ಕೆ ನಾವು ಟೈಮ್ ಕರೆಕ್ಟಾಗಿ ಮಳೆ ಬಿದ್ದಾಗ ಹಾಕಿದ್ರೇ ಅದೊಂದು ಬೆಳೆ ಬರೋದು. ನಾವು ಅದು ಬಿಟ್ವಿ ಅಂದರೆ ಒಂದು ವಾರ ಲೇಟ್ ಆಯಿತು ಅಂದರೆ ಮಳೆ ಬಂದಿಲ್ಲ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಎಲ್ರಿಗೂ ಗೊತ್ತೇ ಇದೆ ಇವತ್ತಿನ ಪರಿಸ್ಥಿತಿ. ಇವತ್ತು ಗದಗು ಕೊಪ್ಪಳದಲ್ಲಿ ಜೋಳ ಎಲ್ಲ ತೆನೆ ಹೊಡೆಯೋ ಇದಿದೆ. ಈ ಟೈಮಲ್ಲಿ ಯೂರಿಯಾ ಉಪಯೋಗಿಸಬೇಕು. ಈಗೆಲ್ಲ ಮಳೆ ಆಗ್ತಾ ಇದೆ ಹೆಚ್ಚಿಗೆ. ಆ ಮಳೆ ಆಗ್ತಾ ಇರೋದ್ರಿಂದ ಗೊಬ್ಬರಕ್ಕೆ ಎಲ್ಲರೂ ಇದು ಮಾಡ್ತಾರೆ. ಒಂದು ಎರಡನೇದು ಬಂದು ಈಗ ಯೂರಿಯಾ ಬಂದು 300 ರೂಪಾಯಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಯೂರಿಯಾ ಉಪಯೋಗಿಸ್ತಾರೆ ಜನ. ಅದು ಬೆಲೆ ಒಂದು ಇದಿರೋದ್ರಿಂದ ಈಗ DAP ಬಂದು 1400, 1500, 600 ರೂಪಾಯಿ ಇದೆ. ಆ DAP 1 ಮೂಟೆ ಗೊಬ್ಬರಕ್ಕೆ 4 ಮೂಟೆ ಬರ್ತದೆ. ಈ ಥರ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ರೈತನಿಗೆ ಬೇರೆ ಪರ್ಯಾಯ ಏನು ಮಾಡೋಕ್ಕಾಗಲ್ಲ. ಇನ್ನು ಅದು ಬಿಟ್ಟರೆ ಏನು ಮಾಡಬೇಕು, 19 ಹಾಲ್ ಅಂತ ಒಂದು ಬರ್ತದೆ, ಅದು ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ ಅಧಿಕಾರಿಗಳು. ಸ್ಪ್ರೇ ಮಾಡೋಕ್ಕೆ ಅದು ಪಂಪ್ ಬೇಕು, ಅದಕ್ಕೆಲ್ಲ ಬೇಕು, ಜನ ಬೇಕು, ಪೈಪ್ ಹಿಡ್ಕೋಬೇಕು, ಎಳಿಬೇಕು, ಎಲ್ಲ ತುಂಬ ರಿಯರ್ ಇರ್ತದೆ. ಓಕೆ ಸರ್, ಕೊಡಿ ಹೇಳಿ ಸರ್. ಈಗ ಇನ್ನೊಂದು ಕಾರಣ ನೀಡ್ತಾ ಇರುವಂಥದ್ದು ಮಳೆ ಜಾಸ್ತಿ ಆಗ್ತಾ ಇದೆ, ಬಿತ್ತನೆ ಪದೇ ಆಗ್ತಾ ಇದೆ, ಅದರಿಂದ ಗೊಬ್ಬರದ ಸಮಸ್ಯೆ ಆಗ್ತಿದೆ ಅನ್ನೋದು. ಇಲ್ಲ, ಒಂದು ಇಲ್ಲಿ ಟೆಕ್ನಿಕಲ್ ಆಗಿ ನಾವು ಯೋಚನೆ ಮಾಡುವಾಗ ಸರ್ಕಾರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡೇ ಇರ್ತಕ್ಕಂಥದ್ದು ಒಂದು ಮೈನಸ್ ಪಾಯಿಂಟ್. ಎರಡನೇದು ಏನು ಬೇರೆ ದೇಶಗಳು ಏನಿದೆ, ಭಾರತ ದೇಶದ ಪಕ್ಕದ ದೇಶಗಳು, ಉದಾಹರಣೆಗೆ ನೇಪಾಳ, ಬಾಂಗ್ಲಾ, ಶ್ರೀಲಂಕಾ, ಹೀಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಏನಿದಾವೋ ಈ ದೇಶಗಳು ಏನು ಮಾಡ್ತವೆ, ನಮ್ಮಲ್ಲಿ ಸ್ಟೋರೇಜ್ ಇರ್ತಕ್ಕಂಥ ಹೆಚ್ಚು ಗೊಬ್ಬರವನ್ನು ಅವರೇನು ಮಾಡ್ತಾರೆ, ಬೇರೆ ವ್ಯವಹಾರದ ಮೂಲಕ ಅವರು ಇಲ್ಲಿಂದ ಸಾಗಾಣಿಕೆ ಮಾಡ್ಕೊತಾರೆ. ಒಂದು ಉದಾಹರಣೆ ಹೇಳೋದು ಅಂದರೆ, ಅನಂತಕುಮಾರ್ ನಮ್ಮಲ್ಲಿ ರಸಗೊಬ್ಬರದ ಖಾತೆ ಇತ್ತು. ಆಗ ನೇಪಾಳದಿಂದ ನನ್ನನ್ನು ಹುಡುಕೊಂಡು ಅಲ್ಲಿಯ ಕೆಲವು ವ್ಯಾಪಾರಸ್ಥರು ಬಂದರು. ಈಗ ಅನಂತಕುಮಾರ್ಗೆ ನೀವು ಒಂದು ಮಾತು ಹೇಳಬೇಕು ಸರ್, ನಮಗೆ ಒಂದು ಸ್ವಲ್ಪ ಗೊಬ್ಬರದ ಕೊರತೆ ಉಂಟಾಗ್ಬಿಟ್ಟಿದೆ, ನೀವು ಅವರೊಂದು ಮಾತು ಹೇಳಿಬಿಟ್ರೆ ಸಾಕು, ನಾವು ವೆಸ್ಟ್ ಬೆಂಗಾಲ್ ಮತ್ತು ಆ ಕಡೆ ಭಾಗದಲ್ಲಿ ಏನಿದೆಯೋ ಆ ಕಡೆಯಿಂದ ನಾವು ಲಿಫ್ಟ್ ಮಾಡ್ಕೊಂಡ್ಬಿಡ್ತೇವೆ, ನಾವು ಏನು ಕೊಡಬೇಕು ಅವ್ರಿಗೆ ಕೊಟ್ಬಿಡ್ತೇವೆ ಸರ್, ನೀವು ಹೂನಿ ಸರ್ ಅಂತ. ಆಮೇಲೆ ನಾನು ಅವರಿಗೆ ತಿಳುವಳಿಕೆ ಹೇಳಿ ಕಳಿಸ್ತೆ, ನಾನು ಒಬ್ಬ ರೈತನಾಗಿ, ನಾನು ಇಲ್ಲಿಯ ರೈತರ ಜವಾಬ್ದಾರಿ ಇರೋನಾಗಿ ಈ ಕೆಲಸವನ್ನು ನಾನು ಮಾಡಲ್ಲ, ಅನಂತಕುಮಾರ್ಗೂ ಹೇಳೋದಿಲ್ಲ, ದಯಮಾಡಿ ನಂಗೆ ಕ್ಷಮಿಸಿಬಿಡಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ. ಹಾಗಾಗಿ ಈ ಥರದ ದಂಧೆಗಳು ಕೂಡ ದೇಶದ ಒಳಗಡೆಯೂ ನಡೆಯುತ್ತೆ, ಆಚೆ ಕಡೆನೂ ನಡೆಯುತ್ತೆ. ಮೂರನೇದಾಗಿ ಏನು ಬಹಳ ಮುಖ್ಯ ಕಾರಣ ಅಂದರೆ, ಭಾರತ ಸರ್ಕಾರ ಈ ಗೊಬ್ಬರದ ಸರಬರಾಜು ಏನಿದೆ ಇದನ್ನು ಪ್ರತಿ ಸ್ಟೇಜಲ್ಲಿ ವರ್ಷದಿಂದ ವರ್ಷಕ್ಕೆ ಏನೋ ಒಂದು 5%, 10%, 15% ಹಿಂಗೆ ಬ್ರೇಕ್ ಹಾಕ್ತಾ ಬರ್ತಾ ಇದ್ದಾರೆ. ಯಾಕೆ ಅಂದರೆ ರೈತರು ನಿಧಾನಕ್ಕೆ ಒಂದಿಲ್ಲ ಒಂದು ಕಡೆಗೆ ಶಿಫ್ಟ್ ಆಗ್ತಾ ಇರಬೇಕು. ಏನು ಟಾರ್ಗೆಟ್ ಇಟ್ಕೊಂಡವ್ರೆ ಭಾರತ ಸರ್ಕಾರ ಅಂದರೆ, ನ್ಯಾನೋ ಗೊಬ್ಬರ, ಫರ್ಟಿಲೈಸರ್ಸ್, ಇದನ್ನು ಭಾಳ ಸಿಂಪಲ್ಲಾಗಿ ಏನೋ ಬಾಟಲ್ಗಳಲ್ಲಿ ಕೊಟ್ಟು ಅದನ್ನು ಸ್ಪ್ರೇ ಮಾಡಿಸಿ ಇದು ಮಾಡ್ತಕ್ಕಂಥ ಟೆಕ್ನಾಲಜಿಗೆ ರೈತರನ್ನ ಶಿಫ್ಟ್ ಮಾಡಬೇಕು. ಹಾಗಾಗಿ ಇದನ್ನು ಕೊರತೆ ಉಂಟು ಮಾಡಿ ಅದಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ದೊಡ್ಡ ದೊಡ್ಡ ಕಂಪನಿಗಳು, ಈ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳಲ್ಲಿ ಬಹಳ ಪ್ರಮುಖವಾದವು ಇದ್ದಾವೆ. ಅವು ಭಾರತ ಸರ್ಕಾರದ ಮೇಲೆ ತನ್ನ ವ್ಯಾಪಾರಕ್ಕೋಸ್ಕರ ಅವು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಅದು ಮತ್ತೊಂದು ಕಡೆ ಆದರೆ,
ಇಲ್ಲಿ ಸ್ಥಳೀಯವಾಗಿ ನಮ್ಮ ಜವಾಬ್ದಾರಿಗಳು ಏನು ಅಂದರೆ ಇಲ್ಲಿ ಜವಾಬ್ದಾರಿಯನ್ನು ಹೊತ್ತಂಥ ಸರ್ಕಾರಗಳು ವೈಫಲ್ಯಗಳಿರ್ಬೋದು. ಇಲ್ಲಿ ನಮ್ಮ ಟ್ರೇಡರ್ಸು ಲೋಕಲ್ ಆಗಿ ಏನಿರ್ತಾರೆ ಇವರು ಲಾಭ ಬಡಕರಾಗಿರೋ ಕಾರಣಕ್ಕೆ ಸ್ಟೋರೇಜ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಬೆಲೆ ಹೆಚ್ಚು ಮಾಡಿಕೊಂಡು ಅದನ್ನು ಕೊರತೆ ಬಿದ್ದುಬಿಟ್ಟಿದೆ, ಅದು ಸಿಗ್ತಾ ಇಲ್ಲ, ಅನಿವಾರ್ಯವಾಗಿ ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ತಕ್ಕಂಥ ಪ್ರವೃತ್ತಿ ನಮ್ಮ ವ್ಯಾಪಾರಸ್ಥರಲ್ಲಿರುತ್ತೆ. ಯಾಕಂದ್ರೆ ಇದೇ ಸಂದರ್ಭ ಅವ್ರಿಗೆ ಲಾಭ ತಗೊಳ್ಳಿಕ್ಕೆ. ಹಾಗಾಗಿ ಈ ಎಲ್ಲ ಚಟುವಟಿಕೆಯನ್ನು ಮಾಡೋ ಕಾರಣಕ್ಕೆ ಗೊಬ್ಬರದ ಅಭಾವ ಸ್ಥಿತಿ ಉಂಟಾಗ್ತದೆ. ಈಗ ಕೂಡ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಬಂದೆ. ಈಗ ಗೊಬ್ಬರದ ಕೊರತೆ ಏನೇನು ಆಗಿದೆ ಅಂತ, ಎಲ್ಲ ಸರಿ ಇದೆ ಅಂತಾರೆ. ಆದರೆ ರೈತರು ಫೋನ್ ಮಾಡ್ತಾ ಇದ್ದಾರೆ ಬೆಳಗ್ಗಿಂದ ಒಂದು 10 ಕಡೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಗೊಬ್ಬರ ಕೊರತೆ ಬಂದಿದೆ ಸರ್, ಈ ಅಂಗಡಿಯವ್ರಿಗೆ ಕೂಡ ಬದಲು ಸೊಸೈಟಿಗಾದರೂ ಸರಬರಾಜು ಮಾಡಿಸಿಬಿಡಿ, ಅಲ್ಲಿ ನಮ್ಮ ಗೊಬ್ಬರ ನಾವು ಡಿಮ್ಯಾಂಡ್ ಮಾಡಿ ತಗೊಂಡು ಹೋಗ್ಬೋದು. ಹಾಗಾಗಿ ಈಗ ತೊಂದರೆ ಶುರುವಾಗ್ಬಿಟ್ಟಿದೆ ಅಂತೇಳಿ ಮೊನ್ನೆ ಧಾರವಾಡ ಇದ್ದೆ, ಹುಬ್ಳಿ ಇದ್ದೆ, ಅಲ್ಲಿಂದ ಶಿವಮೊಗ್ಗ, ದಾವಣಗೆರೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ನಾನು ನೆನ್ನೆ ತಾನೇ ಬಂದಿದ್ದೀನಿ. ಹಾಗಾಗಿ ಇದೆಲ್ಲ ಸಮಸ್ಯೆ ಎಲ್ಲ ಕಡೆ ಪ್ರಾರಂಭ ಆಗಿಬಿಟ್ಟಿದೆ. ಇದನ್ನು ಸರಿಯಾಗಿ ಇವರು ಜವಾಬ್ದಾರಿ ನಿರ್ವಹಿಸದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಮೊನ್ನೆ ಧಾರವಾಡದಲ್ಲಿ ಹುಬ್ಬಳ್ಳಿ ಧಾರವಾಡದ ನಡುವೆ ನಮ್ಮದೊಂದು ಪ್ರೋಗ್ರಾಮ್ ಇತ್ತು. ಆವಾಗ ಅಲ್ಲಿ ಮಂತ್ರಿ ಬಂದಿದ್ದರು, ಧಾರವಾಡ ಇನ್ಚಾರ್ಜ್. ಅವ್ರಿಗೆ ಹೇಳಿದೆ, ನೋಡಿಯಪ್ಪ ನೀವು ಹಿಂಗೆ ಹುಡುಗಾಟ ಆಡಿ ಮತ್ತೊಂದು ಹಾವೇರಿಯನ್ನು ಉದಾಹರಣೆ ತರಬೇಡಿ, ಮತ್ತೆ ಎಚ್ಚರಿಕೆ ವಹಿಸಿ, ಇಲ್ಲದೆ ಇದ್ದರೆ ಸರಿ ಬರಲ್ಲ ಅಂತ ಹೇಳಿ. ಹೌದು ಸರ್ ನಮಗೂ ಗೊತ್ತಾಗಿದೆ ಅಂತ ಹೇಳಿ ಅವರು ಮುಖದ ಮುಂದೆನೇ ಪ್ರತಿ ವರ್ಷ ಇದೇ ಸಮಸ್ಯೆ ಇರುತ್ತಲ್ಲ ಅಂತ ನಾನು ಹೇಳ್ತೀರಿ. ಒಬ್ಬ ಇಡೀ ದೇಶಕ್ಕೆ ಅನ್ನ ನೀಡ್ತಾ ಇರುವಂಥ ರೈತರು 3 ಕಿಲೋಮೀಟರ್ ಗಟ್ಟಲೆ ನಿಂತು ಗೊಬ್ಬರವನ್ನು ತೆಗೆದುಕೊಳ್ಬೇಕು, ಅದು ಸಿಕ್ಕಿದ್ರೆ ಮಾತ್ರ. ಅಂದರೆ ಈ ರೀತಿ ನೋಡೋದು ಯಾಕೆ ಅಂತ. ಈಗ ಎರಡಿದೆ ಇದರಲ್ಲಿ. ಒಂದು, ರೈತರು ಕೃಷಿಯನ್ನು ಡಿಸ್ಟರ್ಬ್ ಮಾಡೋದು, ರೈತರನ್ನೇ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಸರ್ಕಾರದ ಸ್ಟ್ರಾಟಜಿ ಕೂಡ. ಯಾಕಂದರೆ ನೀವು ಕೃಷಿ ಬಿಟ್ಟು ಆಚೆಗೆ ಬನ್ನಿ ಅನ್ನೋದು ಒಂದು. ಎರಡನೇದು, ಆ ಜಾಗಕ್ಕೆ ಕಾರ್ಪೊರೇಟ್ ಕಂಪನಿಗಳನ್ನ ಕರ್ಕೊಂಬರ್ಬೇಕಂತೇಳಿ ಭಾರತ ಸರ್ಕಾರ ಪ್ರಯತ್ನದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ಒಳಗಡೆ ಭೂ ಸುಧಾರಣಾ ಕಾಯ್ದೆ 1961ಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ. 2020ರಲ್ಲಿ ಮಾನ್ಯ ಯಡಿಯೂರಪ್ಪ ಅದನ್ನು ತಿದ್ದುಪಡಿಯನ್ನು ತಂದಿದ್ದಾರೆ. ರೈತರಲ್ಲದವರು ಕೃಷಿ ಭೂಮಿಗೆ ಪ್ರವೇಶ ಮಾಡಂಗಿಲ್ಲ, ಖರೀದಿ ಮಾಡಂಗಿಲ್ಲ. ಇದು ರೈತನಿಂದ ರೈತನಿಗಷ್ಟೇ ಟ್ರಾನ್ಸ್ಫರ್ ಇದ್ದಿದ್ದು. ರೈತನಿಂದ ಕೃಷಿ ಕಾರ್ಮಿಕನಿಗೆ ಹೋಗ್ಬೋದು, ಬಟ್ ವ್ಯಾಪಾರಿ, ಅಧಿಕಾರಿ, ಮತ್ತೊಬ್ಬ ಬೇರೆ ಕ್ಷೇತ್ರದ ಟ್ರೇಡರು, ಕೈಗಾರಿಕೋದ್ಯಮಿ ಯಾರಿಗೂ ಪ್ರವೇಶ ಇರಲಿಲ್ಲ. ಹೀಗಾಗಿ ಏನಾಗಿದೆ, ಸರ್ಕಾರ ಕಾರ್ಪೊರೇಟರ್ಸ್ನ ಕರ್ಕೊಂಬರೋ ದಿಕ್ಕಿನಲ್ಲಿ ಈ ಪ್ರಯತ್ನವೂ ಕೂಡ ಅವ್ರದ್ದೊಂದಾಗಿದೆ. ಆ ಕಾರಣಕ್ಕೆ ರೈತರಿಗೆ ನಾವು 60ರ ದಶಕ ತಗೊಂಡ್ರೆ ಅಲ್ಲಿಂದಲೂ ಕೂಡ ರೈತರಿಗೆ ಪೂರಕವಾದಂಥ ಬೆಂಬಲಿಸಿ ಅಥವಾ MSP ಕೊಡೋದಿರಲಿ, ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಬಿಟ್ಟರೆ ರೈತನ ಬಗ್ಗೆ ಯಾವುದೇ ಒಂದಿಷ್ಟು ಜವಾಬ್ದಾರಿಯನ್ನು ವಹಿಸ್ಕೊಂಡಿಲ್ಲ. ರೈತನ ಆರ್ಥಿಕತೆ, ರೈತನ ಬದುಕಿಗೆ ಸಂಬಂಧಪಟ್ಟಂಗೆ ಈ ಎಲ್ಲ ಕಾರಣಗಳಿಂದ ಸಮಸ್ಯೆ ಇದು ಸರ್ಕಾರದಿಂದ ಸೃಷ್ಟಿಯಾಗಿರೋದು, ಉದ್ಭವ ಆಗಿರೋದು. ಸರ್ಕಾರ ಸರಿಯಾಗಿ ನಿರ್ವಹಿಸದೇ ಇದ್ದರೆ ಅಥವಾ ಏನು ಕೊರತೆ ಆಗಿದೆ ಅದನ್ನು ಮ್ಯಾನೇಜ್ ಮಾಡದೇ ಇದ್ದರೆ ಸರ್ಕಾರನೇ ನೇರವಾಗಿ ಕಾರಣ ಆಗುತ್ತೆ. ನಾಳೆ ಏನಾರು ಒಂದು ಸಣ್ಣ ಅಪಾಯ ಆದರೂ ಇದಕ್ಕೆ ನೇರವಾಗಿ ಗೌರ್ಮೆಂಟನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಇದು ಕೃಷಿ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಿಮ್ಮ ಅಧಿಕಾರದ ಕುರ್ಚಿಗಳು ಹೋಗ್ಬಿಡುತ್ತೆ. ಹುಷಾರ್, ಎಚ್ಚರಿಕೆಯಿಂದ ಈ ಸಮಸ್ಯೆಯನ್ನು ನಿಭಾಯಿಸಿ ಅಂತೇಳಿ ಸರ್ಕಾರಕ್ಕೆ ವಾರ್ನಿಂಗ್ ಮಾಡ್ತೀವಿ. ನಾರಾಯಣ ರೆಡ್ಡಿ ಸರ್, ಈಗ 1 ಎಕರೆ ಅಂತ ಅಂದ್ಕೊಳ್ಳೋಣ, ಎಷ್ಟು ಗೊಬ್ಬರ ಬೇಕಾಗತ್ತೆ ಸರ್? ನಮ್ಮ ಒಂದು ಲೆಕ್ಕಾಚಾರದಲ್ಲಿ DAP ನಾವೆಲ್ಲ ಬಿತ್ತನೆ ಮಾಡುವಾಗ DAP 1 ಮೂಟೆ ಹಾಕ್ತೀವಿ 1 ಎಕರೆಗೆ. ಮೇಲ್ಗೊಬ್ಬರವಾಗಿ ನಾವೆಲ್ಲ ಅದನ್ನೊಂದು ಏನು ಹೇಳ್ತಾರೆ ಅಂದರೆ ಮಣ್ಣನ್ನು ನಾವು ಇದು ಮಾಡ್ತೀವಿ, ಅಂದರೆ ಕಳೆ ಎಲ್ಲ ತೆಗೆದು ಹಾಕ್ಬೇಕಾದಾಗ ಅವಾಗ 1 ಮೂಟೆ ನಾವು ಇದಾಗ್ತೀವಿ. ಯೂರಿಯಾ ಹಾಕಲ್ಲ ಅವಾಗ. ಯೂರಿಯಾ ಹಾಕೋದು ಯಾವಾಗ ಅಂದರೆ ಎಲ್ಲ ಬಂದು ಇನ್ನೇನು ಮೇಲ್ಗಡೆ ತೆನೆ ಬಿಡುವಂಥ ಸ್ಟೇಜ್ ಬರುತ್ತಲ್ಲ, ಅಂದರೆ ಆ ಫೇಸಲ್ಲಿ ಹಾಕ್ತೀವಿ ಯೂರಿಯಾ. ಅವಾಗ 1 ಎಕರೆಗೆ 2-2.5 ಮೂಟೆ 3 ಮೂಟೆ ಯೂರಿಯಾ ಬೇಕಾಗುತ್ತೆ. ಹಾಕಿದ್ರೆ
ತೆನೆ ಫಲವತ್ತಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ, ಕಡ್ಡಿ ದಂಟಾಗಿರ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕೋದು DAP ಅವೆಲ್ಲ ಒಂದೊಂದು ಮೂಟೆನೇ ಹಾಕೋದು. ಆಮೇಲೆ ನಾವು ಹೀಗೆ ಬಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ತೆನೆ ದಪ್ಪ ಬರಬೇಕು, ಇಳುವರಿ ಜಾಸ್ತಿ ಬರಬೇಕು ಅಂತ ಕೊಡ್ತೀವಿ. ಇವಾಗ ಇವರೇನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ಪೊರೇಟರ್ ಕಂಪ್ನಿಗಳಿಗೆ ಮಣಿದ್ಬಿಟ್ಟು ರಸಗೊಬ್ಬರ ತೆಗೆದುಬಿಟ್ಟು ನ್ಯಾನೋ ಸಿಂಪಡಣೆ ಮಾಡಿ ಅಂತ ಹೇಳ್ತಾರೆ. ನ್ಯಾನೋ ಸಿಂಪಡಣೆ ಮಾಡಿದ್ರೆ ಹೆಂಗಾಗುತ್ತೆ ಅಂದರೆ ಬೇರ್ಗೆ ಹಾಕ್ತಿರೋ ರಸಗೊಬ್ಬರ ಬೇಡ, ಮೇಲ್ಗಡೆಯಿಂದನೇ ವಿಷ ಹಾಕ್ಬಿಟ್ರಿ ನೀವು ಅಂತೇಳಿ ಮೇಲ್ಗಡೆಯಿಂದನೇ ವಿಷ ಹಾಕಿಸ್ತಾ ಇದ್ದಾರೆ ಇವರು. ಇದು ಸಮಸ್ಯೆ. ಇವಾಗ ನಾವು ಬೇರ್ಗೆ ಹಾಕಿದ್ರೆ ಯೂರಿಯಾ ಬೇರಿಂದ ಗಿಡಕ್ಕೆ ಹೋಗಿ ಅದರಿಂದ ಮೇಲಕ್ಕೆ ಬಂದು ಗೊತ್ತಾಯಿತು. ಅದು ಇವ್ರು ನ್ಯಾನೋ ಬಂದ್ಬಿಟ್ಟು ಡಬ್ಬ ತಗೊಂಡ್ಬಂದ್ಬಿಟ್ಟು ಮೇಲೇನೆ ಹಾಕ್ಬಿಟ್ರಿ ಅಂತ ಆ ಕಂಪ್ನಿಗಳವ್ರಿಗೆ, ಈ ಕಾರ್ಪೊರೇಟರ್ ಕಂಪ್ನಿಗಳಿಗೆ ಮಣಿದ್ಬಿಟ್ಟು ಸರ್ಕಾರಗಳು ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡವೆ. ಈಗ ರೈತರು ಏನು ಮಾಡ್ತಾರೆ, ಅದು ಸಿಕ್ತಿದ್ದಾಗ ಇದಕ್ಕೆ ಹೋಗ್ತಾರೆ, ಮರೆ ಹೋಗ್ತಾರೆ. ಆವಾಗ ನೇರವಾಗಿ ಹಾಕ್ದಂಗೆ ಆಗುತ್ತೆ, ವಿಷ ಹಾಕ್ದಂಗೆ ಆಗುತ್ತೆ. ಮತ್ತೆ ವಿಷ ಹಾಕಿದ್ರು ತಿರ್ಗಿ ಅದು ನ್ಯಾನೋ ಬೇಡ ಇನ್ನೇನೋ ಮಾಡ್ರಿ ಅಂತ ಬರ್ತದೆ. ಇದು ಲೆಕ್ಕ. ಇವತ್ತು ವಿಜ್ಞಾನಿಗಳು ಕಂಡುಹಿಡಿಯೋದು ಅವರೇ, ತಿರುಗಿ ಹೇಳೋದು ಅವರೇ, ತಿರುಗಿ ಬೇಡ ಅನ್ನೋದು ಅವರೇ. ವಿಜ್ಞಾನಿಗಳಿಗೆ ಅವ್ರಿಗೇನು ಬೇಕು, ದುಡ್ಡು ಬೇಕು ಅಷ್ಟೇ. ನಮ್ಮ ಹತ್ರನೇ ಬರ್ತಾರೆ, ಹಾಳಾಯ್ತು ಅಂದರೆ ವಾಪಸ್ ಅದನ್ನೇ ಕೇಳ್ಕೊಂಡು ಬರ್ತಾರಲ್ಲ, ಅದನ್ನ ಇನ್ನೊಂದ್ಸಲ ಕೊಟ್ಟು ಕಳಿಸ್ತಾರೆ. ಈಗ ಹಿಂದಿನ ಕಾಲದಲ್ಲಿ ಕಟ್ಮೂರು ರಾಗಿ ಅಂತ ನಮ್ಮ ಮನೆಗಳೇ ಬೆಳೀತಾ ಇದ್ರು. ಈಗ ಆ ರಾಗಿನ 100 ವರ್ಷ ಆಗಲಿ ಅದೇ ರಾಗಿನೇ ಈ ವರ್ಷ ಚೆಲ್ಲೋರು, ತಿರ್ಗಿ ಅದೇ ರಾಗಿ ಬಿತ್ತನೆ ಮುಗಿಸೋರು. ಅದು 100 ವರ್ಷ ಆಗಲಿ ಅದನ್ನೇ ಮಾಡ್ಕೊಂಬತ್ತಾ ಇದ್ರು. ಅದು ಇಳುವರಿ ಕಮ್ಮಿ. ರಾಗಿ ಚೆನ್ನಾಗಿತ್ತಾಯಿತು, ಊಟ ಚೆನ್ನಾಗಿತ್ತಾಯಿತು, ಎಲ್ಲ ಚೆನ್ನಾಗಿತ್ತಾಯಿತು, ಗೊಬ್ಬರ ಹಾಕೊಂಡು ಎಷ್ಟು ಬೇಕಷ್ಟು ಬೆಳ್ಕೊತಾ ಇದ್ರು. ಈಗೇನಾಗಿದೆ, ಇಳುವರಿ ಜಾಸ್ತಿ ಬರ್ತದೆ, ಈ ರಾಗಿ ಹಾಕಿದ್ರಾಗಿ ತಿರ್ಗಿ ಮತ್ತೆ ಆ ರಾಗಿ ಹಾಕೋಕ್ಕಾಗಲ್ಲ, ಅದಷ್ಟೇ ಒಂದೇ ಕ್ಲೋಸ್. ಅದು ತಿರ್ಗಿ ಮತ್ತೆ ಬಿತ್ತನೆಗೆ ಅದು ಯೋಗ್ಯತೆ ಇರಲ್ಲ. ಆ ಒಂದು ಪರಿಸ್ಥಿತಿನೂ ಆಗಿದೆ. ಇವಾಗ ಟೊಮೆಟೊ ಬೀಜ ನೋಡು, ಬದನೆ ಬೀಜ ನೋಡು, ಯಾವುದೇ ಒಂದು ವಸ್ತು ಉತ್ಪತ್ತಿ ಮಾಡಿರೋದು ಮತ್ತೆ ನಾವು ಬೆಳೆಯೋಕ್ಕಾಗಲ್ಲ. ಮತ್ತೆ ಅವ್ರ ಹತ್ರಕ್ಕೆ ಹೋಗಬೇಕು, ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕು, ತಗೊಂಬರ್ಬೇಕು ನಾವು. ಇವತ್ತು ಒಂದು ಜೋಳ 5 kg ಬ್ಯಾಗ್ ಬಂದು 4.25 kg 5 kg ಬ್ಯಾಗು 1000 ಚಿಲ್ಲರೆ ಇದೆ. 5 kg ಬ್ಯಾಗು. ಅದೇ ನಮ್ಮ ಹತ್ರ 1 ಕ್ವಿಂಟಲ್ ಜೋಳ 2200 2300 ರೂಪಾಯಿ ತಗೊತಾರೆ. ಅಂದರೆ ಅವ್ರು ನಾವು ಇದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ಏನು ಮಾಡ್ತಾರೆ, ಬೇರೆ ಜೋಳನ ಬೆಳೆದ್ಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಅದ್ರ ಮೇಲೆ ಬಿಲ್ ಹಾಕ್ಬಿಟ್ಟು ಅದು ಯಾವುದೋ ಒಂದು ಡೂಪ್ಲಿಕೇಟ್ ಹೆಸರು ಹಾಕ್ಬಿಟ್ಟು ಮಾರ್ತಾರೆ. ಅದು ಕಳಪೆ ಬೀಜ ಯಾವುದು ಅಂತ ರೈತನಿಗೆ ಗೊತ್ತಾಗಲ್ಲ. ರಾಗಿ ಇರ್ಬೋದು, ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಯಾವುದೇ ಒಂದು ಕಾಳು ಇರ್ಬೋದು, ಅದನ್ನು ತಡಿಬೇಕು ಅವರು. ಕಳಪೆ ಬೀಜ, ಕಳಪೆ ಗೊಬ್ಬರ. ನಾಗೇಶ್ ಸರ್, ಈಗ ಇದರ ಗುಣಮಟ್ಟ ಹೇಗಿರುತ್ತೆ ಅಂದರೆ, ಯಾಕೆ ಇಷ್ಟೊಂದು ಪೈಪೋಟಿ ರಸಗೊಬ್ಬರ, ಪ್ರಮುಖವಾಗಿ ಯೂರಿಯಾ ಮತ್ತು DAP ಅಂತ ಬಂದಾಗ ಇದರ ಗುಣಮಟ್ಟ ಹೇಗಿರುತ್ತೆ ಸರ್? ನಾವೇನಾಗಿದೆ ಅಂದರೆ, ನಾವು ಯಾರೂ ಗುಣಮಟ್ಟನ, ಯಾವ ಅಧಿಕಾರಿಗಳು ಗೊಬ್ಬರದ ಗುಣಮಟ್ಟನ ಪರೀಕ್ಷೆ ಮಾಡೋದಕ್ಕೆ ಗ್ರಾಮ ಮಟ್ಟದಲ್ಲಾಗಲಿ ಹೋಬಳಿ ಮಟ್ಟದಲ್ಲಾಗಲಿ ತರಬೇತಿ ನೀಡೋರೆ ಯಾರೂ ಸಹ ಇದುವರೆಗೆ ತರಬೇತಿ ನೀಡಿಲ್ಲ. ನೋಡಿ, ಏನು ಈ ಪೊಟ್ಯಾಶ್ ಅಂತ ಹೇಳ್ತೀವಿ, ಅದಕ್ಕೆ ಈ ನಾವು ಕಬ್ಬಿಣಕ್ಕೆ ಈ ಮೆಟಲ್ ಪ್ರೈಮರ್ ಅಂತ ಏನು ಹೊಡಿತೀವಿ ಅದನ್ನ ಉಪಯೋಗಿಸಿ ಉಪ್ಪುಗೆ ಬಳಸಿ ಪೊಟ್ಯಾಶ್ ಅಂತ ಚೀಲದಲ್ಲಿ ಉಪ್ಪು ಜೊತೆಗೆ ಅದು ಮಿಕ್ಸ್ ಮಾಡಿ ಮಾರಂಥದ್ದು ಕಾಳಸಂತೆದಲ್ಲಿ 2-3 ಕಡೆ ನಮ್ಮ ಹುಣಸೂರು ಭಾಗ, ಹಾಸನ ಭಾಗದಲ್ಲೆಲ್ಲ ಹೇಳಿದವ್ರೆ. ಅವ್ರ ಮೇಲೆ ಏನು ಕ್ರಮ ಕೈಗೊಂಡ್ರು? ನಮ್ಮ ರೈತರಿಗೆ ಹೆಂಗ್ ಗೊತ್ತಾಯ್ತದೆ ಇದು ಪೊಟ್ಯಾಶ್ ಅಂತ? ನಮ್ಗೆ ಹೆಂಗ್ ಗೊತ್ತಾಯ್ತದೆ? ಅಂಗಡಿಯಿಂದ ತತ್ತೀವಿ, ಹಾಕ್ತೀವಿ. ಇದೆಲ್ಲ ಕಾಳಸಂತೆಯಲ್ಲಿ ದಂಧೆ ನಡೀತಾ ಇದೆ. ಅಧಿಕಾರಿಗಳು ವಿಫಲವಾಗಿದ್ದಾರೆ. ಇದನ್ನ ಯಾರೂ ಸಹ ರೈತರಿಗೆ ತರಬೇತಿ ನೀಡಿಲ್ಲ. ಗೊಬ್ಬರ ಪರಿಶೀಲನೆ ಹೆಂಗ್ ಮಾಡ್ಬೇಕು ಅಂತ ಇದುವರೆಗೆ ಯಾರೂ ಸಹ ಎಲ್ಲೂ ತರಬೇತಿ ನೀಡಿಲ್ಲ. ಅಧಿಕಾರಿಗಳು 10 ಗಂಟೆಗೆ 11 ಗಂಟೆಗೆ ಆಫೀಸಿಗೆ ಬರ್ತಾರೆ, ಕೆಲಸ ಮುಗಿಸ್ತಾರೆ, ಓಡಾಡ್ತಾರೆ, ಮನೆಗೆ ಹೋಗ್ತಾರೆ ಅಷ್ಟೇ ಹೊರತು ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವರು ತರಬೇತಿ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ? ಎಲ್ಲೂ ಸಹ ಕೊಟ್ಟಿಲ್ಲ. ಇದು ಮುಖ್ಯವಾಗಿ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ರೈತರಿಗೆ ತರಬೇತಿಗಳನ್ನ ನೀಡಬೇಕು, ಗೊಬ್ಬರದ ಗುಣಮಟ್ಟ ಪರಿಶೀಲನೆ ಮಾಡ್ಬೇಕಂತ. ಇದೆಲ್ಲ ಕಲ್ತ್ಕೊಂಡ್ಬಿಟ್ರೆ ಏನಾಯ್ತದೆ, ರೈತರು ಬುದ್ಧಿವಂತರಾಯ್ತಾರೆ. ರೈತರು ಕಲಿಬಾರ್ದು, ಅದಕ್ಕೋಸ್ಕರ ತರಬೇತಿ ಕೊಡ್ತಾ ಇಲ್ಲ ಅಷ್ಟೇ. ಇವರು ತರಬೇತಿಗೆ ಗೊತ್ತಾಗ್ಬಿಟ್ರೆ ರೈತರು ಬುದ್ಧಿವಂತರಾಯ್ತಾರೆ. ಏನಕ್ಕೆ ಅಂತ ಅಂದ್ರೆ, ರೈತರು ಬೆಳೆ ಬೆಳಿಬಾರ್ದು. ಏನಾಗೈತೆ, ಇವರು ಎಲ್ಲರೂ ಇಂಡಸ್ಟ್ರಿಗೋಸ್ಕರ ರೈತರು ಹೊಲ ಮನನ ಮಾರ್ಕೊಂಡು ಬೀದಿಗೆ ಬರಬೇಕು ಅನ್ನೋದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ. ನಾವು ಜಮೀನುಗಳ ಕೊಟ್ಟುಬಿಟ್ಟು ಅವ್ರ ಹತ್ರನೇ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ರೈತರನ್ನೇ ಬಳಸೋದು. ಖಂಡಿತ ಸರ್, ರೈತರ ಎಲ್ಲ ಕೆಲಸ ಸೆಕ್ಯೂರಿಟಿ ಗಾರ್ಡಿಂದ. ಈಗ ಏನ್ ನಮ್ಮ ಬೆಂಗಳೂರು ವ್ಯಾಪ್ತಿ ಆಗಲಿ, ನಮ್ಮ ಮೈಸೂರು ವ್ಯಾಪ್ತಿಯಲ್ಲಿ ಎಲ್ಲರೂ 40 ಕಿಲೋಮೀಟರ್ 50 ಕಿಲೋಮೀಟರ್ ಗಂಟ ಭೂಮಿನೇ ಇಲ್ಲ. ಇನ್ನೆಲ್ಲಿ ಬೆಳೆ ಬೆಳಿತೀವಿ ನಾವು? ರೈತರು ಬೆಳೆ ಅಂತ ಅದೇನೇ ಹೊಟ್ಟೈತದೆ. ಇಂಡಸ್ಟ್ರಿಯಲ್ ಕಂಪ್ನಿಗಳ ಹೆಸರು ಹೇಳೋದು ಸರ್, ಅವರೆಲ್ಲ ಕಾರ್ಪೊರೇಟರ್ ಹಾಕಿ ಅವರು ಬರ್ಬಾರ್ಕೊಳ್ಳೋದು, ಅವ್ರ ಹೆಸರು ಹೇಳೋದು. ಇವ್ರ ಮನೆಗಳ ರೂಮ್ಗಳು ದುಡ್ಡು ತುಂಬಬೇಕು, ಡ್ರಮ್ಗಳು ಪೆಟ್ಟಿಗಳು ತುಂಬಬೇಕಷ್ಟೇ. ರೈತನ ಆಸ್ತಿ ತಗೊಂಡು ಕರೆಕ್ಟಾಗಿ ಇಂಡಸ್ಟ್ರಿಯಲ್ ಮಾಡಲ್ಲ. ಅದು ಇಂಡಸ್ಟ್ರಿಯಲ್ ಮಾಡಬೇಕು ಅಂದರೆ
ಹೋಗ್ಲಿ ದೂರ ಆ ಕಡೆ ಸಿರಾ, ಹಿರಿಯೂರು ಆ ಕಡೆ ಎಲ್ಲ ಬೇಕಾದಷ್ಟು ಜಮೀನಿದೆ, ಸಾವಿರಾರು ಎಕರೆ ಇದೆ ಏನು ಜಮೀನು, ಬರಡು ಭೂಮಿ. ಆ ಬರಡು ಭೂಮಿಯಲ್ಲಿ ಮಾಡಲಿ, ಬೆಂಗಳೂರು ಪಕ್ಕದಾಗೆ ಬರೋದು, ಅಲ್ಲೇ ತಗೊಳ್ಳೋದು, ಅಲ್ಲೇ ಮಾಡ್ಕೊಳ್ಳೋದು. 2 ವರ್ಷ ಆಗಲಿ 10 ವರ್ಷ ಆಗಲಿ, ಇವತ್ತು ಬನ್ನಿ 10 ವರ್ಷ ಆಗಿರೋ ಎಷ್ಟೋ ಜಮೀನುಗಳು ಕೈಗಾರಿಕೆ ಕೊಟ್ಟಿರೋ ಖಾಲಿ ಬಿದ್ದಾವೆ. ಏನ್ ಬಿಡಿ ಲ್ಯಾಂಡ್ಗಳಿದೆ ಸರ್, ಒಂದು ಸಲ ಅದನ್ನ ನೀವು ಒಂದ್ಸಲ ನೋಡ್ಬೋದು. ಯಾರು ಲ್ಯಾಂಡ್ ಓನರ್ಗಳವ್ರೆ ಅವ್ರು ನಿಜವಾಗ್ಲೂ ಏನು ಮಾಡ್ತಾ ಇಲ್ಲ, ಅದೆಲ್ಲ ಖಾಲಿ ಬಿದ್ದಿದೆ, ರೆಂಟ್ಗಳು ಕೊಡ್ತಾ ಇದಾರೆ, ಖಾಲಿ ಬಿದ್ದಿದೆ. ಇಂಡಸ್ಟ್ರಿಯಲ್ ಏರಿಯಾ ಅಂದ್ಬಿಟ್ಟು ಸಾವಿರಾರು ಎಕರೆ ಕೃಷಿ ಭೂಮಿನ ತಗೊಂಡಿದ್ದಾರೆ, ಎಲ್ಲ ಖಾಲಿ ಪಾಳು ಬಂಗ್ಲೆ ತರ ಬಿದ್ದಿದೆ. ನಾವು ರೈತರಾಗಿದ್ರೆ ನಾವು ಬೆಳೆನಾರು ಬೆಳೆದು ದೇಶಕ್ಕೆ ಅನ್ನ ಆಗ್ತಾ ಇದ್ದೋ, ಅದೆಲ್ಲ ಇವತ್ತು ಪಾಳು ಬಿದ್ದಿದೆ. ಎಲ್ಲರೂ ಯಾರ ಪ್ರಭಾವ ಇರ್ತಾರೆ ಅವ್ರ ಕೈ ಸೇರ್ತಾ ಇದೆ ಸರ್. ಕೊಡಿ ಹೇಳಿ ಸರ್, ಈಗ 1 ಎಕರೆಗೆ ಒಂದು ಸಲ ಬಿತ್ತನೆ ಮಾಡಬೇಕು ಅಂದರೆ 8 ರಿಂದ 10 ಸಾವಿರ ಬೇಕು. ಪದೇ ಪದೇ ಬಿತ್ತನೆ ಆಗ್ತಾ ಇದೆ. ಆಮೇಲೆ ಕಳಪೆ ಬೀಜ ಆಗಿರ್ಬೋದು, ಆಮೇಲೆ ರಸಗೊಬ್ಬರದಲ್ಲೂ ಕೂಡ ಗೋಲ್ಮಾಲ್ ನಡೀತಾ ಇದೆ. ಸೊ ಅಂದರೆ ಹೇಗೆ ಈಗ ರೈತರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು? ಯಾಕೆ ಈ ರೀತಿಯಾಗಿ ರೈತರಿಗೆ ಮೋಸ ಆಗ್ತಾ ಇರೋದು ಇದು? ಸರ್ 1 ಎಕರೆಗೆ 10 ಸಾವಿರ ಆಗಲ್ಲ, ಅದೊಂದು ನೀವು ಇದು 25 ಸಾವಿರ ರೂಪಾಯಿ ಆಗುತ್ತೆ. ಉಳುಮೆ ಮಾಡೋಕ್ಕೆ 15 ಸಾವಿರ ರೂಪಾಯಿ ಆಗುತ್ತೆ. ಓಕೆ. ಒಂದು ಏನಾಗಿದೆ, ನಮ್ಮದು ಹಿಂದೆ ಈಗೊಂದು 40 ವರ್ಷದ ಹಿಂದಕ್ಕೆ ಹೋದರೆ ನಮ್ಮದು ಟ್ರೆಡಿಷನಲ್ ಕಲ್ಚರ್ ಕೃಷಿಯಲ್ಲಿ ಇತ್ತು. ನಮ್ಮ ಸಾಂಪ್ರದಾಯಿಕವಾದಂಥ ಬೀಜಗಳಿರ್ತಾಯಿತ್ತು, ಸಾಂಪ್ರದಾಯಿಕವಾದಂಥ ನಮ್ಮ ಕೊಟ್ಟಿಗೆ ಗೊಬ್ಬರ ಇತ್ಯಾದಿಗಳು ಅಷ್ಟೇ ಬಳಕೆ ಮಾಡ್ತಾಯಿದ್ವಿ. ನಂತರ 65ರ ಹಸಿರು ಕ್ರಾಂತಿ ಏನಾಯಿತು, ಅಲ್ಲಿಂದ ರಸಗೊಬ್ಬರ, ಹೈಬ್ರಿಡ್ ಸೀಡ್ಸು ಎಲ್ಲ ಬಂತು, ಪೆಸ್ಟಿಸೈಡ್ ಎಲ್ಲ ಬಂತು. ಇದರ ಪರಿಣಾಮ ಏನಾಯಿತು, ರೈತರಿಗೆ ಸರ್ಕಾರ ಹೇಳ್ತಾ ಇದ್ದಿದ್ದು ಅವತ್ತಿನ ಆಹಾರದ ಸಮಸ್ಯೆ. ಯಾಕಂದರೆ 42ರಿಂದ ನಮಗೆ ನಿರಂತರವಾಗಿ ಬರಗಾಲ. 42ರಲ್ಲಿ ಬಂಗಾಳದಲ್ಲಿ 10,000 ಜನ ಅನ್ನ ಇಲ್ದಲೇ ಸತ್ತುಬಿಟ್ರು. ದೇಶದಲ್ಲಿ ಲಕ್ಷಾಂತರ ಜನ ಅನ್ನ ಇಲ್ದಲೇ ಸತ್ತರು. ಇದನ್ನು ಸರಿಯಾಗಿ ದೇಶದ ಉತ್ಪಾದನೆಯನ್ನು ಮಾಡಿ ನಾವು ಆಹಾರ ಭದ್ರತೆಯನ್ನು ನೀಡಬೇಕಂತ ಹೇಳಿ ಒಂದು ಜವಾಬ್ದಾರಿ ಹೊತ್ತು ಸರ್ಕಾರ ಬಂತು. ಇಲ್ಲಿ ಪ್ರಶ್ನೆ ಇಷ್ಟೇ, ನಾನು ಸಾಂಪ್ರದಾಯಿಕವಾದ ಕೃಷಿಯನ್ನು ಮಾಡ್ತೇನೆ ಅಂದರೆ ಇಳುವರಿ ಕಮ್ಮಿ ಬರ್ತದೆ, ಉತ್ತಮವಾದ ಗುಣಮಟ್ಟದ ಆಹಾರ ಪದಾರ್ಥ ಉತ್ಪಾದನೆ ಆಗುತ್ತೆ, ಆದರೆ ಇಳುವರಿ ಕಮ್ಮಿ ಆಗುತ್ತೆ. ಅಂದರೆ ಕ್ವಾಂಟಿಟಿ ಭಾಳ ಕಮ್ಮಿ ಉತ್ಪಾದನೆ ಆಗುತ್ತೆ. ನಮಗೆ ಇದು ಕ್ವಾಲಿಟಿ ಈ ತರ್ಕಕ್ಕೆ ಹೋದರೆ ನಮಗೆ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸಂದರ್ಭಕ್ಕೆ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಈಗ ಸರ್ಕಾರ ಗೈಡ್ ಮಾಡೋದಕ್ಕೆ ಶುರು ಮಾಡ್ತು. ನೋಡಿ, ಇದು ಹೈಬ್ರಿಡ್, ಇದನ್ನು ಬಿತ್ತಿರಿ, ಇದು ಕೆಮಿಕಲ್ ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರ, ಇದನ್ನು ಹಾಕಬೇಕು, ಪೆಸ್ಟಿಸೈಡ್ ಕೀಟನಾಶಕಗಳಿಗೆ ಇದನ್ನು ಬಳಕೆ ಮಾಡಿ ಹೆಚ್ಚು ಇಳುವರಿ ಬರುತ್ತೆ ಅಂತ. ಇದಕ್ಕೆ ಇಲ್ಲಿಂದ ನಮ್ಮನ್ನು ಈ ಕಡೆ ಶಿಫ್ಟ್ ಮಾಡಿದರು. ಈಗ ಹೊರೆ ಆಗ್ತಾ ಇರೋದು ಇದೆ, ಇಲ್ಲಿಂದ ಈ ಕಡೆಗೆ ಶಿಫ್ಟ್ ಮಾಡಿದರು. ಈಗ ನಾನು 7 ಕ್ವಿಂಟಾಲು ರಾಗಿ ಬೆಳೀತಾ ಇದ್ದೆ 1 ಎಕರೆನಲ್ಲಿ. ಈಗ 20, 25, 30 ಕ್ವಿಂಟಾಲ್ವರೆಗೆ ರಾಗಿ ಬೆಳೀತಾ ಇದ್ವಿ. ಹಿಂದೆ 16, 17 ಕ್ವಿಂಟಾಲ್ ಭತ್ತ ಬೆಳೀತಾ ಇದ್ವಿ. ಈಗ ಆವ್ರೇಜ್ 40 ಕ್ವಿಂಟಾಲ್ ಬೆಳೆದ್ರೇ ಲಾಭ ಆಗೋದು ನೀರಾವರಿ ಪ್ರದೇಶದಲ್ಲಿ. ಆ ಕಾರಣಕ್ಕೆ ಈ ಪೆಸ್ಟಿಸೈಡ್ ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಇದನ್ನು ಅನಿವಾರ್ಯವಾಗಿ ಬಳಕೆ ಮಾಡಬೇಕು. ನಾನೇನಾದ್ರು ಭತ್ತನ 18, 16 ಕ್ವಿಂಟಾಲ್ ಬೆಳೆದ್ರೆ ಇದು ಲಾಭ ಅಲ್ಲ. ಇದು ರಾಗಿಯನ್ನು ನಾನು 7 ಕ್ವಿಂಟಾಲ್ ಬೆಳೆದ್ರೆ ಲಾಭ ಅಲ್ಲ. ಇದನ್ನು ಹೆಚ್ಚು ಬೆಳೆದ್ರೆ ಒಂದಿಷ್ಟು ಆರ್ಥಿಕವಾಗಿ ಹೆಲ್ಪ್ ಆಗುತ್ತೆ, ಆದರೆ ಇನ್ವೆಸ್ಟ್ ಜಾಸ್ತಿ ಮಾಡಬೇಕು. ಈಗ ಇನ್ವೆಸ್ಟ್ ಮಾಡೋದನ್ನು ನಮಗೆ ಸಾಲ ಕೊಟ್ಟು ಸಹಕಾರ ಸಂಘಗಳನ್ನು ಮಾಡಿ ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲ ಕೊಡಿ ಅಂತೇಳಿ ಸಾಲ ಕೊಡಿಸುವ ಪದ್ಧತಿಯನ್ನು ಜಾರಿ ಮಾಡಿ ನಮಗೆ ಇನ್ವೆಸ್ಟ್ ಮಾಡೋದು ಕಳಿಸಿದ್ರು, ರಿಟರ್ನ್ ಬರೋದನ್ನು ಗ್ಯಾರಂಟಿ ಕೊಡಲಿಲ್ಲ. ರೈತ ಇದನ್ನು ಬೆಳಿಲೇಬೇಕು ಅನಿವಾರ್ಯ, ಆದರೆ ಲಾಭ ನಿರೀಕ್ಷಣೆಯಲ್ಲಿ ಮೈನಸ್ ಆಗ್ತಾ ಇದೆ. ಈ ಕಾರಣಕ್ಕೆ ನಾನು ರಸಗೊಬ್ಬರವನ್ನು ನನ್ನ ಭೂಮಿಗೆ ಅಡಿಟ್ ಮಾಡಿಸಿದ್ದೀನಿ. ಈಗ ಪೆಸ್ಟಿಸೈಡ್ಗಳು ಹಿಂದೆ ಎಲ್ಲ ಏನು ಮಾಡೋರು, ನಮ್ಮ ಕೀಟ ಜಾಸ್ತಿ ಆದರೆ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಿಬಿಡೋರು, ಅಥವಾ ಬೇವಿನ ಸೊಪ್ಪನ್ನು ಎಳೆದ್ಬಿಡೋರು ಅದರ ಬೆಳೆ ಮೇಲೆ ಚಿಕ್ಕದಿದ್ದರೆ, ಅದು ರೋಗ ಹೋಗ್ಬಿಡೋದು. ಈಗ ಪೆಸ್ಟಿಸೈಡ್ ಹೊಡಿದಲೇ
ಈಗ ದಿನದಿಂದ ವರ್ಷದಿಂದ ವರ್ಷಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪೆಸ್ಟಿಸೈಡ್ಗಳು ಬರ್ತಾ ಇದ್ದಾವೆ ಹೊರತು ಕಮ್ಮಿದು ಬರ್ತಾ ಇಲ್ಲ. ಇದರಿಂದ ಏನಾಗ್ತದೆ ಅಂದರೆ ಇದು ಹೆಚ್ಚು ಪರಿಣಾಮ ಭೂಮಿ ಮೇಲೆ, ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಹೆಚ್ಚು ಅಪಾಯ ಆಗ್ತಾ ಇದೆ. ಈಗ ಎಕ್ದಮ್ ನಾವು ಹಿಂದಕ್ಕೆ ಬರಬೇಕು ಅಂದರೆ ಈಗ ಸಾವಯವವನ್ನು ಈಗ ಸರ್ಕಾರ ಮಾತಾಡ್ತಾರೆ, ಸಾವಯವ ಕೃಷಿ ನಾವು ಉತ್ತೇಜನ ಕೊಡ್ತೇವೆ. ಅರೆ ಇಷ್ಟು ದಿವಸ ಏನು ನಿಮ್ಮ ಬುದ್ಧಿ ಸತ್ತೋಗಿತ್ತಾ? ಎಸ್, ಯಾತಕ್ಕೆ ಅದನ್ನೇ ಮುಂದುವರಿಸಲಿಲ್ಲ? ಅದರಲ್ಲೇ ಸುಧಾರಣೆ ಯಾಕೆ ತರಲಿಲ್ಲ? ಈಗ ಡ್ಯಾಮೇಜ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀರಾ? ಈಗ ಹೋಗೋಣ, ಆಯ್ತಪ್ಪ ಸರಿ, ಈಗ ಅದು ನಮ್ಮ ಟ್ರೆಡಿಷನಲ್ ಸಿಸ್ಟಮ್ಸು ಏನಿತ್ತು ಸಾಂಪ್ರದಾಯಿಕವಾಗಿ ಅದು ಸರಿಯಾದ ಪದ್ಧತಿಯೇ. ಈಗ ಹೋಗೋಣ ಅಂದರೆ ಉತ್ಪಾದನೆಯಲ್ಲಿ ನಷ್ಟ ಆಗುತ್ತೆ ರೈತನಿಗೆ, ಹೌದು. ಈಗ ಲಾಭ ಬರೋದಿಲ್ಲ. ಹಾಗಾಗಿ ಹೆಚ್ಚು ಬೆಳಿಬೇಕು, ಹೆಚ್ಚು ಇನ್ವೆಸ್ಟ್ ಮಾಡಬೇಕು, ಗೊಬ್ಬರ ಹಾಕಬೇಕು, ರಸಗೊಬ್ಬರ, ಪೆಸ್ಟಿಸೈಡ್ ಬಳಕೆ ಮಾಡಬೇಕು. ಇದೆಲ್ಲ ಕಾರಣಕ್ಕೆ ಈಗ ಹಿಂದಕ್ಕೆ ಬರೋಕ್ಕೂ ಆಗಲ್ಲ, ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ, ಪರಿಸ್ಥಿತಿಯನ್ನು ಅಪಾಯಕ್ಕೆ ತಂದು ನಿಲ್ಲಿಸಿದ್ದಾರೆ. ಆದರೂ ಕೂಡ ರೈತ ಮಂಡಾಟ ಬಿದ್ದು ಬೆಳೆ ಬೆಳೆಯೋದನ್ನು ಅವನು ಬಿಡೋದಿಲ್ಲ, ಬೆಳೆದೇ ಬೆಳೀತಾನೆ. ಅದಕ್ಕೆ ಸರಿಯಾದ ಕಾಲಕ್ಕೆ ಬೀಜ ಗೊಬ್ಬರಗಳನ್ನು ಕೊಡಬೇಕು. ಆಮೇಲೆ MSP ಗ್ಯಾರಂಟಿ ಬಿಲ್ ಪಾಸಾಗಿಲ್ಲ. ಯಾರು MS ಸ್ವಾಮಿನಾಥನ್ ರಿಪೋರ್ಟನ್ನು ಕೊಟ್ಟು 25 ವರ್ಷ ಆಯಿತು. MSP ಗ್ಯಾರಂಟಿ ಬಿಲ್ ಪಾಸಾಗಿಲ್ಲ. ಅಂದರೆ ಬಿಲ್ ಲೀಗಲೈಸ್ ಆಗಬೇಕು. ಲೀಗಲೈಸ್ ಆದರೆ ಮಾತ್ರನೇ ರೈತರಿಗೆ ಲಾಭ. MSP ಕೊಟ್ಟಿದ್ದೀವಿ ಅಂದರೆ ಅದು ಶುದ್ಧ ತರಲೆ ಮಾತದು. ಅದರಿಂದ ಏನು ಲಾಭ ಆಗಲ್ಲ. MSP ಕಾನೂನಾತ್ಮಕವಾಗಿ ಜಾರಿ ಆದಾಗ ಮಾತ್ರ ರೈತನಿಗೆ ಲಾಭ ಆಗುತ್ತೆ. ಆ ದಿಕ್ಕಿನಲ್ಲಿ ಈಗ ಬಳಕೆ ಮಾಡ್ತಕ್ಕಂಥ ಪದ್ಧತಿ ಏನಿದೆ ರಸಗೊಬ್ಬರ, ಇದನ್ನು ಮಿತ ಮಾಡಬೇಕಂದ್ರೆ ನಾವು ನಿಧಾನಕ್ಕೆ ಶಿಫ್ಟ್ ಆಗಬೇಕು. ಒಂದೇ ಸಾರಿ ಶಿಫ್ಟ್ ಆಗೋಕ್ಕೂ ಸರ್, ಆಗೋದಿಲ್ಲ. ಇದು ಬೇಡಿಕೆಯ ತಕ್ಕಂತೆ ಪೂರೈಕೆ ಆಗದೇ ಇರೋದಾ ಅಥವಾ ಸರ್ಕಾರದ ನಿರ್ಲಕ್ಷ್ಯನ? ಇದು ಉದ್ದೇಶಪೂರ್ವಕವಾದಂಥ ನಿರ್ಲಕ್ಷ್ಯ. ಸರ್ಕಾರ ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದಾರೆ. ಈ ಬುದ್ಧಿವಂತಿಕೆ ಯಾವಾಗಲೂ ಸರಿಯಲ್ಲ. ಈಗ ನೋಡಿ, ನಮಗೆ ದಾಸ್ತಾನು ಇದೆ, ನಮಗೆ ಸರಬರಾಜಾಗಿದೆ ಅಂತ ಏನೇನು ಸರ್ಕಾರ ಹೇಳ್ತಾರೋ, ಇದು 1,00,000 ಟನ್ ನಮಗೆ ಡಿಫ್ರೆನ್ಸಸ್ ಬರ್ತದೆ. ಈಗ ಸರ್ಕಾರ ಏನು ಸರಬರಾಜು ಮಾಡಬೇಕಾಗಿತ್ತೋ ಅದಕ್ಕೂ ಇದಕ್ಕೂ ಸರ್ಕಾರದ ರಿಪೋರ್ಟ್ ಪ್ರಕಾರ 1,00,000 ಟನ್ ವ್ಯತ್ಯಾಸ ಬರ್ತದೆ. ಈ 1,00,000 ಟನ್ ವ್ಯತ್ಯಾಸ ಏನು ನಡೀತದೆ, ಇದು ಭಾಳ ಅಂತರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತದೆ. ಇವ್ರದೇ ಲೆಕ್ಕಾಚಾರದ ಪ್ರಕಾರ ಹೋದರೂ ಕೂಡ ಭಾಳ ದೊಡ್ಡ ಏರುಪೇರುಗಳನ್ನು ಉಂಟು ಮಾಡ್ತದೆ. ಅದರಿಂದ ನೀವು ಸ್ವಲ್ಪ ಜಾಸ್ತಿಯನ್ನೇ ಇಟ್ಕೊಂಡಿರಬೇಕು. ಒಂದು 4 ಆಣಿ ಜಾಸ್ತಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಎಲ್ಲದನ್ನು ಸಮಾನವಾಗಿ ಎಲ್ಲ ಸಮಸ್ಯೆಯನ್ನು ನೀಗಿಸ್ಬೋದು. ಅದು ಬಿಟ್ಬಿಟ್ಟು ನೀವೇ ಕೊರತೆ ಇಟ್ಕೊಂಡ್ಬಿಟ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ಎಲ್ಲ ನೀವು ಅಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ, ಇದು ಬೇಜವಾಬ್ದಾರಿ ನಡವಳಿಕೆಗಳಾಗುತ್ತೆ. ಇದು ಸರಿಯಾದಂಥ ನಡವಳಿಕೆ ಅಲ್ಲ. ರೈತರನ್ನ ಬೀದಿಗೆ ತತ್ತೀರಿ, ರೈತರನ್ನ ಬೀದಿಗೆ ತಂದು ಆಮೇಲೆ ನೀವು ತಲೆ ತಗ್ಗಿಸ್ಕೊಳ್ಳೋ ಕೆಲಸ ಮಾಡ್ತೀರಿ. ಇದು ಮಾಡೋಕ್ಕೆ ನೀವು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ಸರ್ಕಾರ ಕೇಳೋದು. ರಘುವರೇ, ಏನು ಹೇಳ್ತೀರಿ? ಯಾಕೆ ಈ ರೀತಿಯ ಸಮಸ್ಯೆ? ಮುಂದೆ ಏನು ಮಾಡಬೇಕು ರೈತರು ಅಂತೇಳಿ? ಮುಂದೆ ಇದು ರೈತರನ್ನ ಕೃಷಿಯಿಂದ ಶಾಶ್ವತವಾಗಿ ಹೊರಗಡೆ ಇಡೋಂಥ ಕೆಲಸ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗ್ಬಿಡುತ್ತೆ. ಯಾರೋ ಕೆಲವು ಜನ ಇವತ್ತಿನ ಪರಿಸ್ಥಿತಿನ ಅನಲೈಸ್ ಮಾಡಿದ್ರೆ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲ. ಅಲ್ಲಿಗೂ ಯಾರೋ ಅಲ್ಲಿ ಇದ್ದಾರೆ, ಹಳುಬರು ಇದ್ದಾರೆ, ವಯಸ್ಸಾದಂಥವ್ರು ಇದ್ದಾರೆ ಅಂದರೆ ಯುವಕರಂತೂ ಇಂಥ ಕೃಷಿಗಂತೂ ವಾಪಸ್ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ಅಲ್ಲಿ ಹೋಗಿ ಈಗ ಸಿಟಿಗಳಲ್ಲಿ ಬಂದು ಕೆಲಸ ಮಾಡ್ಕೊಂಡಿದ್ದವರು ಜಮೀನು ಖಾಲಿ ಇದೆಯಪ್ಪ, ಏನಂದ್ರೆ ಹಾಕಬೇಕು, ಕಂಪಲ್ಸರಿ ಹಾಕಬೇಕು ಅಂತ ಹೋದರೂ ಕೂಡ ಇಂಥ ಅವ್ಯವಸ್ಥೆ ಆದರೆ ಅವರು ಅದನ್ನು ಬಿಟ್ಟೇ ಬಿಡ್ತಾರೆ, ಅದ್ರ ಬಗ್ಗೆ ಆಸೆನೇ ಬಿಟ್ಬಿಡ್ತಾರೆ. ಇದು ಮುಂದಕ್ಕೆ ದೊಡ್ಡದೊಂದು ಪರಿಣಾಮ ಬೀಳ್ತಿದೆ. ಏನು ಆಹಾರದ ವಿಚಾರವಾಗಿ ನಾವು ಡಿಪೆಂಡ್ ಆಗಬೇಕಾಗ್ತಿದೆ, ಬೇರೆ ಕಂಪನಿಗಳ ಹತ್ರ ಡಿಪೆಂಡ್ ಆಗಬೇಕಾಗ್ತಿದೆ. ಇದನ್ನು ಸರ್ಕಾರಗಳು ಬೇಕು ಅಂತಲ್ಲ, ನಿರ್ಲಕ್ಷ್ಯದಿಂದನೇ ಆಗ್ತಾ ಇರ್ತಕ್ಕಂಥದ್ದು. ರೈತರು ಕೃಷಿನ ಇವಾಗ ಆ್ಯಕ್ಚುಲಿ ನಂಬ್ಕೊಂಡು ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿ ಈಗ ಶುರುವಾಗ್ಬಿಟ್ಟಿದೆ. ಇದು ಜಾಸ್ತಿ ಆಗುತ್ತೆ ಅಷ್ಟೇ. ಈ ರೀತಿ ಮೊದಲು ಶಾರ್ಟೇಜ್ ಆಗೋದು, ಜಾಸ್ತಿ ಬಿತ್ತರ ಆಗ್ತಾ ಇಲ್ಲ, ಏನೋ ಸರಿ ಹೋಗ್ಬೋದು ಅಂತ ಇದ್ರು. ಈಗ ಬಿತ್ತನೆ ಸಮಯದಲ್ಲೇ DAPನೇ ಕೊರತೆ ಇದೆ. ಇನ್ನು ಮುಂದಿನ ಮಳೆಗಳಲ್ಲಿ ಯೂರಿಯಾ ಕೊರತೆ ಆಗ್ತಿದೆ. ಈ ಸಮಯಕ್ಕೆ ಸರಿಯಾಗಿ ನಾವು ಬಿತ್ತನೆ ಮಾಡಲಿಲ್ಲ ಅಂದರೆ
ಒಂದು ವರ್ಷ ಪೂರ್ತಿ ವೇಸ್ಟೇ. ಅದರಿಂದ ರೈತರು ಆದಷ್ಟು ಬೇಗ ಕೃಷಿಯಿಂದ ವಾಪಸ್ ಬಂದುಬಿಡ್ತಾರೆ. ಹಂಗಾಗ್ದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ಏನಾದರೂ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋ ರೀತಿ ನೆಕ್ಸ್ಟ್ ವರ್ಷದ ಈ ವರ್ಷ ಅನೌನ್ಸ್ ಮಾಡಬೇಕು. ಏನು ನಿಮ್ಮ ಸ್ಟೇಟ್ಮೆಂಟ್ ಇದೆ, ನೀವು ಪರ್ಯಾಯ ಬಳಸ್ಕೊಳ್ಳಿ ಅಂತ, ಅದನ್ನು ಅವೇರ್ನೆಸ್ ಮಾಡಬೇಕು ನೀವು. ಎಸ್ ನಾರಾಯಣ ರೆಡ್ಡಿ ಸರ್, ಏನು ಮಾಡಬೇಕು, ರೈತರು ಏನು ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತೀರಿ? ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ಸೊ ಮುಂದೆ ಆಗಬಾರ್ದು. ಇಲ್ಲ, ನಮಗೆ ಇರೋ ಮಾಹಿತಿ ಪ್ರಕಾರ ಈಗ ಒಂದು ಫಾರ್ ಎಕ್ಸಾಂಪಲ್ಲು ಮುಸ್ಕಿನ ಜೋಳಕ್ಕೆ ಯಾವತ್ತೂ ಹುಳ ಬಿದ್ದಿದ್ದು ನಮ್ಮ ಲೈಫಲ್ಲಿ ನಾವು ನೋಡಿರಲಿಲ್ಲ. ಈಗ ಒಂದು 2-3 ವರ್ಷದಿಂದ ಈಚೆ ಅದಕ್ಕೆ ಲದ್ದಿ ಹುಳ ಅಂತ ಏನೋ ಹೆಸರು ಹೇಳ್ತಾರೆ. ಆ ಹುಳಕ್ಕೆ ಆ ಕಂಪ್ನಿಯವ್ರು ಕೊಟ್ಟಿದ್ದು ಔಷಧಿ ಹೊಡೆದ್ರೆ ಮಾತ್ರ ಹೋಗ್ತದೆ. ನಮ್ಗೆ ಹೇಳೋದು ಏನು ಅಂತಂದರೆ, ಆ ಕಂಪ್ನಿಯವರೇ ಈ ಹುಳನ ತಯಾರು ಮಾಡಿ ಬಿಟ್ಟಿದ್ದಾರೆ, ಆ ಔಷಧಿನ ಹೊಡೆದ್ರೇ ಹುಳ ಹೋಗೋದು, ಇಲ್ಲಿ ಬೇರೆ ಔಷಧಿ ಯಾವ್ದು ಹೊಡೆದ್ರೂ ಹುಳ ಹೋಗಲ್ಲ. ಇದು ಥರ ಇದೇ ಥರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ರೈತರನ್ನ ಹೆಂಗೆ ಬೇಕಂಗೆ ಬಳಸ್ಕೊಂಡು ಅವರೇ ಹುಳಕ್ಕೆ ಹೆಂಗೆ ಬೇಕಂಗೆ ಇದು ಮಾಡ್ಕೊಂಡು ಅವರೇ ಔಷಧಿ ತಯಾರು ಮಾಡಿ ಅವರೇ ಕಂಪ್ನಿಗಳಿಗೆ ಲಾಭ ಅಂತ ಇದಾಗ್ತಾಯಿದೆ. ಇವತ್ತು ಅಗ್ರಿಕಲ್ಚರಲ್ಲಿ ಕೊಡೋ ಅಂಥ ಔಷಧಿ ಆ ಲದ್ದಿ ಹುಳಕ್ಕೆ ಆ ಡಬ್ಬ ತಗೊಂಡು ಹೊಡೆದ್ರೇ ಆ ಹುಳ ಹೋಗೋದು. ಅಂದರೆ ಈಗ 2-3 ವರ್ಷದಿಂದ ಟ್ರಯಲ್ ಬಿಟ್ಟಿದ್ದಾರೆ. ಈ ಅಂಬಾನಿ ಮಾಡಿದ್ನಲ್ಲ, ಜಿಯೋ ಸಿಮ್ ಫ್ರೀ ಬಿಟ್ಬಿಟ್ಟು ಒಂದೇ ತೆಕ್ಕಿಸ್ನಲ್ಲ, ಅದೇ ಸ್ಟ್ರಾಟಜಿ ಕಂಪ್ನಿಗಳವರು ಮಾಡ್ತಾಯಿದ್ದಾರೆ. ಕಾರ್ಪೊರೇಟ್ ಕಂಪ್ನಿಗಳವರು ಸರ್ಕಾರಗಳ ಜೊತೆ ಶಾಮೀಲು ಹಾಕ್ಕೊಂಡು ಮಾಡ್ತಾ ಇರೋವಂಥ ಒಂದು ಇದು ಬರ್ತಾಯಿದೆ. ಮತ್ತು ಏನು ಅಂದರೆ ನಾವು ಹೇಳೋದು, ಇವತ್ತು ಜಾಸ್ತಿ ನಮಗೆ ಯೂರಿಯಾದು ಕೊರತೆ ಆಗಿರೋದಂದರೆ ಉತ್ತರ ಕರ್ನಾಟಕ, ಈ ಮಲೆನಾಡು, ಕೆಲವು ಮೈಸೂರು ಜಿಲ್ಲೆ, ಈ ಕಡೆ ಈ ಬೆಂಗಳೂರು ಜಿಲ್ಲೆ, ಕೋಲಾರ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಅವ್ರು ಇನ್ನೂ ರಾಗಿ ಈಗ ಬಿತ್ತನೆ ಮಾಡೋದು, ಈ ಒಂದು ವಾರದಲ್ಲಿ ಬಿತ್ತನೆ ಮಾಡ್ತಾರೆ. ಈಗ ನಾವೆಲ್ಲ ಒಂದು ವಾರ 10 ದಿವಸದಲ್ಲಿ ಮಳೆ ಬಿದ್ದು ಅದಕ್ಕೆ ಬಂದರೆ ನಾವೆಲ್ಲ ಬಿತ್ತನೆ ಮಾಡ್ತೀವಿ. ನಮಗೆ ಬೇಕಾಗಿರೋದು ನೆಕ್ಸ್ಟ್ ಆಗಸ್ಟು ಆದಮೇಲೆ ನಮಗೆ ಹೀರೆ ಬೇಕಾಗಿರೋದು, ಅಲ್ಲಿವರೆಗೂ ನಮಗೆ ಹೀರೆ ಬೇಕಾಗಿಲ್ಲ. ಈಗ ಉತ್ತರ ಕರ್ನಾಟಕ ಕಡೆ ಏನಾಗ್ತದೆ ಅಂದರೆ ಅವರು ಮುಂಗಾರು ಬೆಳೆ ಹಾಕಿರೋದ್ರಿಂದ ಅವರೆಲ್ಲ ಈಗ ಅರ್ಧ ವಯಸ್ಸಿದ ಗಿಡಗಳಿದ್ದಾವೆ, ಅವಾಗೆಲ್ಲ ಹೀರೆ ಹಾಕಲೇಬೇಕು ಅವರು. ಅದರಿಂದ ಸರ್ಕಾರಗಳು ಆದಷ್ಟು ಬೇಗ ಅವ್ರಿಗೆಲ್ಲ ತರಿಸ್ಬೇಕು, ಕೊಡಬೇಕು. ಸುಮ್ಮನೆ ಗಲಾಟೆಗಳಾಗಿ ಹೆಚ್ಚು ಕಮ್ಮಿಯಾಗಿ ಕೆಟ್ಟ ಹೆಸರು ಬರೋದು ಬೇಡ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಾನು ಅದನ್ನು ಹೇಳೋದು ಸರ್, ರೈತರಿಗೆ ಏನು ಸಮಸ್ಯೆ ಆಗಬಾರ್ದು ಸರ್. ಈಗ ಒಂದು ಸಲ ಎಲ್ಲೋ ಸಾಲ ಸೋಲ ಮಾಡಿ ಅದನ್ನು ಬಿತ್ತನೆ ಮಾಡಿರ್ತಾರೆ, ಮತ್ತೆ ಮಳೆ ಬಂದುಬಿಡುತ್ತೆ, ಅಥವಾ ಆ ಟೈಮಲ್ಲಿ ಗೊಬ್ಬರ ಸಿಗೋದಿಲ್ಲ, ಮತ್ತೆ ಬಿತ್ತನೆ ಮಾಡಬೇಕು, ಇದೇ ಕೆಲಸ ಆಗ್ತಾ ಇರುತ್ತೆ. ಈಗ ಹೆಸರುಕಾಳು ಬೆಳೆ ಹೋಗ್ಬಿಟ್ಟಿದೆ, ಸುಮಾರು ಹೋಗ್ಬಿಟ್ಟಿದೆ ಹೆಸರುಕಾಳು ಬೆಳೆ ಎಲ್ಲ, ಕೊಪ್ಪಳ ಎಲ್ಲ. ಈಗ ಸ್ನೇಹಿತರು ಹೇಳ್ದಂಗೆ ಸರ್, ಈಗ ಜಾಸ್ತಿ ಅಭಾವ ಸ್ಟಾರ್ಟ್ ಆಗಿರೋದು ಎಲ್ಲಿ ಅಂದರೆ ಉತ್ತರ ಕರ್ನಾಟಕ ಕಡೆ. ಅವ್ರಿಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಈಗಾಗಲೇ 2-3 ಬಾರಿ ಬಿತ್ತನೆ ಮಾಡಿದ್ದಾರೆ ಸರ್, ಇನ್ನು ಯಾವ್ದು ಬಿತ್ತನೆ ಮಾಡಿದ್ದಾರೆ. ಈಗ ತೊಗರಿಗೆ ಬೇಕು, ಅವ್ರಿಗೆ ಮೆಕ್ಕೆಜೋಳಕ್ಕೆ ಬೇಕು, ಇದೆಲ್ಲ ಕಬ್ಬಿಗೆ ಬೇಕು, ಎಲ್ಲದಕ್ಕೂ ಅವ್ರಿಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ. ಇಲ್ಲೂ ಸಹ ನಾವು ಎಲ್ಲಿ ನಮ್ಮ ಮೈಸೂರು, ನಮ್ಮ ಈ ಕಡೆ ಬೆಂಗಳೂರು, ಹಾಸನ, ರಾಯಚೂರು, ಇಲ್ಲೂ ಸಹ ಅಷ್ಟೇ ಈ ಗೊಬ್ಬರದ ಅಂಗಡಿಗಳವರು ನಮ್ಮ ಸ್ನೇಹಿತರುಗಳಿದ್ದಾರೆ, ಮತ್ತು ನಮ್ಮ ರೈತರಿದ್ದಾರೆ, ಅವರು ಸಹ ಅಷ್ಟೇ ನಮಗೆ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಸರ್ಕಾರ ಸೊಸೈಟಿಗಳಿಗೆ ಮೊದಲು ಪೂರೈಕೆ ಮಾಡಬೇಕು. ಮತ್ತು FEOಗಳಿದೆ, ರೈತ ಮಿತ್ರ ಕಂಪ್ನಿಗಳು, ಈ ಥರ ಕಂಪ್ನಿಗಳು ಏನು FEOಗಳಿದೆ ಅದಕ್ಕೆ ಪೂರೈಕೆ ಮಾಡಿ ರೈತರಿಗೆ ಸಮಸ್ಯೆ ಆಗೋದನ್ನ ತಪ್ಪಿಸ್ಬೋದು. ಸಂಘ ಸಂಸ್ಥೆಗಳಿಗೆ ಮತ್ತು ಡೈರಿಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದುವರೆಗೂ ಸಹ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ದೊರೀತಾ ಇಲ್ಲ. ಏನಕ್ಕೆ? ಇದೇ ನಮಗೆ ದೊಡ್ಡ ಯಕ್ಷ ಪ್ರಶ್ನೆ. ಮಾಡಿದ್ದಾರೆ ಅಂತ ನ್ಯೂಸ್ ಬಂತು ನನಗೆ ಇವತ್ತು ಬೆಳಗ್ಗೆ. ಆಯಾ ಜಿಲ್ಲೆ, ಆಯಾ ತಾಲೂಕಿನಲ್ಲಿರೋಂಥವ್ರಿಗೆ ಗೊಬ್ಬರ ಕೊಡೋದು, ಬೇರೆ ಜಿಲ್ಲೆ, ಬೇರೆ ತಾಲೂಕಿನವ್ರು ಬಂದರೆ ಆಧಾರ್ ಕಾರ್ಡ್ ನೋಡ್ಬಿಟ್ಟು ನಿಮ್ಗೆ ಇಲ್ಲಿ ಕೊಡಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇರೋದು ಈಗ ನಮ್ಗೆ ಗಮನಕ್ಕೆ ಬಂದಿದೆ. ಯಾಕೆ ಅಂತಂದರೆ ಇವ್ರಿಗೆ ಏನೋ ಅವಾಯ್ಡ್ ಮಾಡೋಕ್ಕೆ ಹೋಗಿ ಏನೋ ಮಾಡ್ತಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಡಿಮೆ ಬೆಳೆ ಬೆಳೆಯೋದ್ರಿಂದ ಅವ್ರ ಅಂಗಡಿಗಳವ್ರು ಸ್ಟಾಕ್ ತಂದಿದ್ರೆ ಅದನ್ನು ಬೇರೆ ಪಕ್ಕದ ದೊಡ್ಡಬಳ್ಳಾಪುರ ತಾಲೂಕು, ದೇವನಹಳ್ಳಿ ತಾಲೂಕು, ಹೊಸಕೋಟೆ ತಾಲೂಕವರು ಬಂದರೆ ಅವ್ರಿಗೆ ಕೊಡಲ್ಲ ಅಂತಾರೆ. ಅದನ್ನು ತೆಗಿಬೇಕು. ಒಂದು ಲಿಮಿಟಾಗಿ ಒಬ್ಬ ರೈತನಿಗೆ ಒಂದು 2 ಮೂಟೆ 3 ಮೂಟೆ ಆದರೂ ಕೊಡಬೇಕು, 2 ಮೂಟೆ ಆದರೂ ಕೊಡಬೇಕು. 10 ಮೂಟೆ ಬಯೋಮೆಟ್ರಿಕ್ ಮಾಡಿದರೆ ಸುಮ್ಮನೆ ಹೆಸರಿಗಷ್ಟೇನೆ ಸರ್. ಕೊಡಿ ಸರ್. ಈಗ ಈ ಕಳಪೆ ಬೀಜವನ್ನು ಮಾರಾಟ ಮಾಡ್ತಿರಲ್ಲ, ಅಂಥ ಕಂಪನಿಯ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗಬೇಕು, ಇನ್ನು ಮೇಲೆ ರೈತರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ರೈತರು ಯಾವ ರೀತಿಯಾಗಿ ಎಚ್ಚೆತ್ಕೊಂಡು ಸರ್ಕಾರ ಏನು ಮಾಡಬೇಕು? ನೋಡಿ, ನಾನು ದಾವಣಗೆರೆಗೆ ಹೋಗುವ ದಾರಿನಲ್ಲಿ ಅಲ್ಲಿ ರೈತರು ರಾಣಿಬೆನ್ನೂರು, ಹಾವೇರಿ, ಧಾರವಾಡ ಹೀಗೆ 4-5 ಜಿಲ್ಲೆಗಳಲ್ಲಿ ಜೋಳವನ್ನು ಬಿತ್ತನೆ ಕೊಟ್ಟಿದ್ದಾರೆ. ಟೋಟಲಿ ಫೇಲ್ಯೂರ್ ಆಗಿದೆ. ಯಾರ ಮೇಲೆ ಕ್ರಮ ಕೈಗೊಳ್ಳೋದು? ಈಗ ಕಂಪನಿಯವನು ಯಾರೋ ಸಪ್ಲೈ ಮಾಡಿರೋನು, ಅವನು ಆಸ್ತಿ ಪಾಸ್ತಿಯನ್ನು ಲೆಕ್ಕ ಹಾಕಿದ್ರು, ಅದು ಬಿತ್ತನೆ ಬೀಜ ಕೊಟ್ಟಿರೋ ರೈತರಿಗೆ ಕೊಡೋಕ್ಕೆ ಕಾಲು ಭಾಗ ಆಗಲ್ಲ.
ಈಗೇನು ಮಾಡೋದು? ಸರ್ಕಾರ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದೆ. ಅದು ಯೋಗ್ಯವಿದೆಯಾ ಬೀಜ ಅವನು ಸಪ್ಲೈ ಮಾಡಿರೋದು, ಅದು ಯೋಗ್ಯ ಇಲ್ವೋ, ಅದನ್ನು ಸರಬರಾಜು ಮಾಡ್ಬೋದಾ, ರೈತರು ಅದನ್ನು ಗ್ಯಾರಂಟಿ ಇಟ್ಟು ಖರೀದಿ ಮಾಡ್ಬೋದಾ, ಯಾರು ಸರ್ಟಿಫೈಡ್ ಮಾಡೋರು ಯಾರು? ಯಾರು ಜವಾಬ್ದಾರಿ ಸರ್ ಅದು? ಅಂದರೆ ನಮ್ಮ ಅಂದ್ರೆ ರೈತರು ಎಚ್ಚೆತ್ಕೊಳ್ಬೇಕಲ್ಲ, ಯಾವುದೋ ಅಂಗಡಿಯವ್ರು ಯಾವನೋ ಏನೋ ಕೊಡ್ತಾರೆ ಅದನ್ನೇ ತಗೊಂಡು ಹೋಗ್ತಾರೆ. ನಾನು ರೈತ, ನಾನು ಹಣ ಕೊಟ್ಟೆ ಖರೀದಿ ಮಾಡ್ತೀನಿ. ಯಾವುದೋ ಕಂಪ್ನಿ ಈಗ ಸರ್ಕಾರದವರು ಸರಬರಾಜು ಮಾಡ್ತಾರೆ, ಅದಕ್ಕಿಂತ ಪ್ರೈವೇಟ್ ಕಂಪ್ನಿಯವರು ಒಳ್ಳೆ ಬೀಜ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಖರೀದಿ ಮಾಡ್ತೇವೆ. ಈಗ ಖರೀದಿನೇ ನನಗೆ ಮೋಸ ಮಾಡೋದಾದರೆ ಬಿತ್ತನೆ ಬೀಜವನ್ನು ಹೆಂಗೆ? ಇದನ್ನು ಯಾರು ಉಸಾಬರಿ ನೋಡ್ಕೋಬೇಕು? ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ, ತಾಲೂಕು ಕಚೇರಿ ತಹಶೀಲ್ದಾರಂಗೆ ಏನಿರ್ತದೆ, ಎಡಿಗೆ ಏನಿರುತ್ತೆ, ಡಿಡಿಗೆ ಏನಿರುತ್ತೆ ಜವಾಬ್ದಾರಿ, ಇದೆಲ್ಲ ಅವ್ರ ಜವಾಬ್ದಾರಿ ತಾನೆ. ಆ ಜವಾಬ್ದಾರಿ ಕೆಳಗಡೆ ನಾವೊಂದು ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡ್ಕೊತೀವಿ ಸರ್ ಅಂತಾರೆ. ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡ್ಕೊಂಡು ಇಷ್ಟು ದಿನದಲ್ಲಿ ಯಾರ ಮೇಲೆ ತಾಂಡೋಗಿ ಜೈಲಿಗೆ ಹಾಕಿದಿರಿ? ಎಷ್ಟು ವರ್ಷ ಯಾರು ಮೋಸ ಮಾಡಿದವನು ಜೈಲಲ್ಲಿದ್ದಾನೆ? ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಚೀಟಿಂಗ್ ಕೇಸ್ ಹಾಕ್ತಾರೆ, ವಂಚನೆ ಮಾಡಿದ್ದಾನೆ ಅಂತ. ಯಾವುದೇ ವಂಚನೆ ಕೇಸಿಗೂ ಬೇಯ್ಲಬಲ್ ಸೆಕ್ಷನ್ಸ್ ಅವೆಲ್ಲ. ಏನೋ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ತಾನೆ, ಅವನೊಂದು ಬೇಲ್ ತಗೊಂತಾನೆ, ಮುಗೀತು. ಅವನ ಹೆಸರು ಬಿಡ್ತಾನೆ, ಅವನ ಹೆಂಡತಿ ಹೆಸರಿಗೆ ನೆಕ್ಸ್ಟ್ ಇಯರ್ಗೆ ಲೈಸೆನ್ಸ್. ಸರ್, ಹೆಸರು ಯಾರ್ದೋ ಹೆಸರಲ್ಲಿ ಇರುತ್ತೆ, ಅಂಗಡಿನ ಯಾರೋ ನಡೆಸ್ತಾ ಇರ್ತಾರೆ, ಅವ್ರಿಗೆ ನಾಲೆಡ್ಜೇ ಇರಲ್ಲ, ಮಾರಂಥವ್ರಿಗೆ ನಾಲೆಡ್ಜೇ ಇರಲ್ಲ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರೈತರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಈಗ ಮಳೆ ಬರುವಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಗೊಬ್ಬರ ಸಿಗ್ತಾ ಇಲ್ಲ, ಗೊಬ್ಬರ ತಗೊಳಕ್ಕೆ ಹೋಗ್ತಾರೆ, ಅದು ಕಳಪೆಯಿಂದ ಕೂಡಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಸರ್ಕಾರದ ನಿರ್ಲಕ್ಷ್ಯ ಇರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಈ ಕಳಪೆ ಬೀಜ ಮತ್ತು ಕಳಪೆ ಗೊಬ್ಬರ ಕೊಟ್ಟಿದ್ದಿಲ್ಲ ಅಂತ ಕಂಪನಿಯ ವಿರುದ್ಧ ಏನು ಕ್ರಮ ಆಗಿದೆ? ಏನು ಕ್ರಮ ಆಗ್ತಾ ಇಲ್ಲ. ಜೊತೆಗೆ ಪದೇ ಬಿತ್ತನೆ ಮಾಡೋದ್ರಿಂದ ಬೇಸತ್ತು ಕೊನೆಗೆ ಏನು ನಿರ್ಧಾರ ಮಾಡ್ತಾರೆ ಗೊತ್ತಿದೆಯಲ್ಲ, ಆತ್ಮಹತ್ಯೆಯ ಕೇಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಆಗಬಾರ್ದು. ರೈತರು ಅಂತ ಹೇಳಿದ್ರೆ ನಮಗೆ ಕೃಷಿ ಪ್ರಧಾನ ದೇಶ ನಮ್ಮದು. ಸೊ ಹಂಗಾಗಿ ರೈತರು ಬೆಳೆದ್ರೆ ಮಾತ್ರ ನಾವು ತಿನ್ನಬೇಕಾಗತ್ತೆ, ಇಲ್ಲ ಅಂದರೆ ಅದರ ಪರಿಣಾಮವನ್ನು ಎಲ್ಲರೂ ಕೂಡ ಎದುರಿಸಬೇಕಾಗುತ್ತೆ. ಹಂಗೆ ಆಗಬಾರ್ದು. ಇನ್ಮೇಲೆ ಆದರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.